ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಇಂದು ನಿಮ್ಮ ಕನ್ನಡ ಪಠ್ಯ ಪುಸ್ತಕದಲ್ಲಿ ಇರುವಂತಹ ಕಾವ್ಯ ಭಾಗದಲ್ಲಿ ಮೂರನೆಯ ಕಾವ್ಯ ಕುಮಾರವ್ಯಾಸ ಕವಿ ಬರೆದಂತಹ ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು, ಅಂದರೆ ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನ ಹಾಗೆ ಇರುವಂತಹ ಸ್ತ್ರೀಯರು ಇನ್ನು ಹುಟ್ಟದೇ ಇರಲಿ ಎನ್ನುವಂತಹ ಒಂದು ಕಾವ್ಯ ಭಾಗ. ಇಲ್ಲಿ ಮೊದಲಿಗೆ ನಾವು ಕುಮಾರವ್ಯಾಸನ ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಕುಮಾರವ್ಯಾಸ ಕವಿ ಯುಗ ಪ್ರವರ್ತಕ ಕವಿ, ಯುಗದಲ್ಲಿ ಬದಲಾವಣೆಯನ್ನು ಮಾಡಿದಂತಹ ಒಂದು ಕವಿ ಅನ್ನುವಂತಹ ಹೆಸರನ್ನು ಹೊಂದಿರುವಂತಹ ಕುಮಾರವ್ಯಾಸ ಭಾಗವತ ಭಕ್ತ ಕವಿಯೂ ಹೌದು. ಈತನ ಕಾಲ ಕ್ರಿಸ್ತ ಶಕ 1400. ಗದುಗಿನ ಹತ್ತಿರದ ಕೋಳಿವಾಡ ಈತನ ಹುಟ್ಟೂರು. ನಾರಣಪ್ಪ ಈತನ ನಿಜ ನಾಮಧೇಯ, ಅಂದರೆ ಪೂರ್ವದ ಹೆಸರು. ವ್ಯಾಸರ ಮೇಲಿನ ಪ್ರೀತಿ ಗೌರವಾದರಗಳಿಂದಾಗಿ ತನ್ನನ್ನು ಕುಮಾರವ್ಯಾಸ ಅಥವಾ ಕುವರವ್ಯಾಸ ಎಂಬುದಾಗಿ ಕರೆದುಕೊಂಡಿದ್ದಾನೆ. ಸ್ಮಾರ್ಥ ವೈದಿಕ ಬ್ರಾಹ್ಮಣರಾದ ಈತನ ಹಿರಿಯರು ಕೋಳಿವಾಡ ಗ್ರಾಮದ ಶಾನುಭೋಗ ವೃತ್ತಿಯಲ್ಲಿದ್ದರು. ಹರಿಭಕ್ತನಾದ ಈತನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ. ಈ ದೈವದ ಸನ್ನಿಧಿಯಲ್ಲಿಯೇ ಕುಳಿತು ಈತ ಕಾವ್ಯ ರಚಿಸಿದ ಎಂಬ ಐತಿಹ್ಯವಿದೆ. ಕುಮಾರವ್ಯಾಸನ ಕೃತಿಯ ಹೆಸರು, ಇದನ್ನು ನೆನಪಲ್ಲಿ ಇಟ್ಟುಕೊಳ್ಳಿ ವಿದ್ಯಾರ್ಥಿಗಳೇ, ಕುಮಾರವ್ಯಾಸನ ಕೃತಿಯ ಹೆಸರು ಕರ್ನಾಟ ಭಾರತ ಕಥಾಮಂಜರಿ. ಕುಮಾರವ್ಯಾಸ ಭಾರತ, ಗದುಗಿನ ಭಾರತ ಎಂದೆಲ್ಲ ಹೆಸರುವಾಸಿಯಾದ ಈ ಕೃತಿಯು ಪಂಡಿತ ಪಾಮರರು ಇಬ್ಬರಿಂದಲೂ, ಅಂದರೆ ಪಂಡಿತ ಮತ್ತು ಕಲಿಯದೇ ಇರುವಂತಹ ಸಾಮಾನ್ಯ ಅನಕ್ಷರಿಸ್ಥರಿಂದಲೂ ಕೂಡ ಮೆಚ್ಚುಗೆ ಗಳಿಸಿ ಕನ್ನಡಿಗರ ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿದೆ. ವ್ಯಾಸರ ಮೂಲ ಸಂಸ್ಕೃತ ಭಾರತದ 18 ಪರ್ವಗಳಲ್ಲಿ ಮೊದಲ 10 ಪರ್ವಗಳನ್ನು ಕುಮಾರವ್ಯಾಸನು ಭಾಮಿನಿ ಷಟ್ಪದಿಯಲ್ಲಿ ಅನುವಾದಿಸಿದ್ದಾನೆ. ಮೂಲ ಕೃತಿಯನ್ನು ಅನುಸರಿಸಿದರೂ ಕವಿಯು ತನ್ನ ಕಾವ್ಯದಲ್ಲಿ ಅಪಾರವಾದ ಪ್ರತಿಭಾ ಶಕ್ತಿಯನ್ನು ಮೆರೆದಿದ್ದಾನೆ. ಕನ್ನಡ ದೇಸಿಯ ಸೊಗಡು, ಔಚಿತ್ಯಪೂರ್ಣವಾದ ರೂಪಕಗಳು ಕಾವ್ಯಕ್ಕೆ ಅಪೂರ್ವವಾದ ಕಳೆಯನ್ನು ತಂದುಕೊಟ್ಟಿವೆ. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ, ಇದನ್ನು ಕೂಡ ಪರೀಕ್ಷಾ ದೃಷ್ಟಿಯಲ್ಲಿ ನೀವು ನೆನಪಲ್ಲಿ ಇಟ್ಟುಕೊಳ್ಬೇಕು. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎನಿಸಿದ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು ಎಂಬುದಾಗಿ ಅವರು ಮೆಚ್ಚುಗೆ ಸೂಚಿಸಿದ್ದರಲ್ಲಿ ಅತಿಶಯೋಕ್ತಿಯಿಲ್ಲ. ವಿದ್ಯಾರ್ಥಿಗಳೇ, ಇನ್ನು ಈ ಕಾವ್ಯದ ಆಶಯವನ್ನು ನೋಡಿಕೊಳ್ಳಿ. ಇನ್ನು ಹುಟ್ಟದೇ ಇರಲಿ ನಾರಿಯರು, ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು. ಆಶಯಕ್ಕಿಂತ ಮೊದಲು ಪರೀಕ್ಷಾ ದೃಷ್ಟಿಯಲ್ಲಿ ನೀವು ಕೊನೆಯಲ್ಲಿ ಆ ಒಂದು ಕಾವ್ಯ ಭಾಗದ ಕೊನೆಯಲ್ಲಿ ಆಕರ ಅಂತ ಕೊಟ್ಟಿದ್ದಾರೆ ನೋಡಿ. ಈ ಆಕರ ಗ್ರಂಥ 1 ಅಂಕಗಳಿಗೆ ಬಿಟ್ಟ ಸ್ಥಳ ತುಂಬಿರಿ ಅಥವಾ ಹೊಂದಿಸಿ ಬರೆ ಅಥವಾ ಬಹು ಆಯ್ಕೆಯ ಪ್ರಶ್ನೆಗಳು, ಇದರಲ್ಲಿ ಯಾವುದರಲ್ಲಿ ಒಂದರಲ್ಲಿ ಬರಬಹುದು. ಕರ್ನಾಟ ಭಾರತ ಕಥಾಮಂಜರಿ ಈ ಕೃತಿಯನ್ನು ಆಯ್ದುಕೊಂಡಿರುವಂಥದ್ದು. ಆಕರ ಗ್ರಂಥ ಕೃತಿ ಕರ್ನಾಟ ಭಾರತ ಕಥಾಮಂಜರಿ. ಈ ಕಾವ್ಯವನ್ನು ಓದುತ್ತಿದ್ದ ಹಾಗೆ ನೀವು ನಿಮ್ಮ ಎದುರಲ್ಲಿ ಪಠ್ಯಪುಸ್ತಕವನ್ನು ಇಟ್ಟುಕೊಂಡರೆ ಬಹಳಷ್ಟು ಸುಲಭವಾಗುತ್ತದೆ. ಯಾಕಂದರೆ ಈ ಒಂದು ಕಾವ್ಯ ಭಾಗದಲ್ಲಿ 1 ಅಂಕದ ಪ್ರಶ್ನೆಗಳು, 2 ಅಂಕದ್ದು, 3 ಅಂಕದ್ದು ಮತ್ತು 4 ಅಂಕ, ಹಾಗೆಯೇ ಭಾವಾರ್ಥ 5 ಅಂಕಗಳ ಒಂದು ಭಾವಾರ್ಥ ಕೂಡ ಬರುತ್ತದೆ. ಹಾಗಾಗಿ ಇದರಲ್ಲಿ ಯಾವುದೆಲ್ಲ ಮುಖ್ಯವಾಗಿ ಬರ್ತದೆ ಅನ್ನುವಂಥದ್ದು ಈಗಾಗಲೇ ನಾನು ವಿಡಿಯೋವನ್ನು ಹಾಕಿದ್ದೇನೆ, ಅದಕ್ಕೂ ಕೂಡ ಭೇಟಿ ನೀಡಿ. ಇನ್ನು ಈ ಕಾವ್ಯ ಭಾಗದ ಆಶಯ ಅನ್ನುವಂಥದ್ದು, ಆಕೆ ಅಂದರೆ ದ್ರೌಪದಿ ಕೀಚಕನಿಂದ ಅವಮಾನಿತಳಾಗಿ
ಆತನ ಕಿರುಕುಳದಿಂದ ತನ್ನನ್ನು ಪಾರು ಮಾಡುವಂತೆ ಭೀಮನಲ್ಲಿ ಬಂದು ಬೇಡಿಕೊಳ್ಳುವಂತಹ ಪ್ರಸಂಗ ಇಲ್ಲಿ ವಿವರಿಸಲಾಗಿದೆ. ಈ ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನುವಲು ಈ ಪಠ್ಯಭಾಗವನ್ನು ಕರ್ನಾಟ ಭಾರತ ಕಥಾಮಂಜರಿ ಕೃತಿಯ ವಿರಾಟ ಪರ್ವದ 3ನೆಯ ಸಂಧಿಯಿಂದ ಆಯ್ದುಕೊಂಡಿದೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಪಾಂಡವರು 1 ವರ್ಷದ ಅಜ್ಞಾತವಾಸದ ಅವಧಿಯನ್ನು, ಅಂದರೆ ಅವರು 12 ವರ್ಷದ ವನವಾಸವನ್ನು ಮುಗಿಸಿಕೊಂಡು ಅವರಿಗೆ ಕೌರವರಿಂದ ವಿಧಿಸಲ್ಪಟ್ಟಂತಹ ಈ 12 ವರ್ಷ ವನವಾಸ ಮತ್ತು 1 ವರ್ಷದ ಅಜ್ಞಾತವಾಸ. 12 ವರ್ಷದ ವನವಾಸದಲ್ಲಿ ಅವರು ಹೇಗೂ ಬೇಕಾದರೂ ಕೂಡ ಕಾಲ ಕಳೆಯಬಹುದಿತ್ತು. ಆದರೆ ಈ 1 ವರ್ಷ ಅನ್ನುವಂಥದ್ದು ಅಜ್ಞಾತ ವರ್ಷ. ಜ್ಞಾತ ಅಂದರೆ ಎಲ್ಲರಿಗೂ ತಿಳಿಯುವಂಥದ್ದು, ಅಜ್ಞಾತ ಎಲ್ಲರಿಗೂ ತಿಳಿಯದ ಹಾಗೆ, ಯಾರೊಬ್ಬರಿಗೂ ಕೂಡ ತಿಳಿಯದ ಹಾಗೆ 1 ವರ್ಷ ಕಳೆಯುವಂಥದ್ದು. ಹಾಗಾಗಿ ಅವರು ಆ ಅಜ್ಞಾತವಾಸದ ಅವಧಿಯನ್ನು ವಿರಾಟ ರಾಜನ ಆಶ್ರಯದಲ್ಲಿ ವೇಷ ಮರೆಸಿಕೊಂಡು ಬೇರೆ ಬೇರೆ ಹೆಸರಿನಿಂದ ವಿವಿಧ ವೃತ್ತಿಗಳಲ್ಲಿ ತೊಡಗಿಸಿಕೊಂಡು ಕಾಲ ಕಳೆಯುತ್ತಿರುತ್ತಾರೆ. ದ್ರೌಪದಿಯು ಕೂಡ ಸೈರಂಧ್ರಿ ಎಂಬ ಹೆಸರಿನಲ್ಲಿ ವಿರಾಟ ರಾಜನ ರಾಣಿ ಸುದೇಶ್ನೆಯ ದಾಸಿಯಾಗಿರುತ್ತಾಳೆ. ಈ ಸುದೇಶ್ನೆಯ ತಮ್ಮನಾದ ಕೀಚಕನು ಒಮ್ಮೆ ದಾಸಿ ಸೈರಂಧ್ರಿಯನ್ನು ಕಂಡು, ಸೈರಂಧ್ರಿ ದ್ರೌಪದಿಯು ಅಜ್ಞಾತವಾಸದಲ್ಲಿ ಯಾರಿಗೂ ಅರಿಯದ ರೀತಿಯಲ್ಲಿ ಸೈರಂಧ್ರಿ ಅನ್ನುವಂತಹ ವೇಷವನ್ನು ಧರಿಸಿಕೊಂಡು ವಿರಾಟ ರಾಜನ ಹೆಂಡತಿಯಾದಂತಹ ರಾಣಿಯಾದಂತಹ ಸುದೇಶ್ನೆ ಹಾಗೂ ಇತರ ಸ್ತ್ರೀ ವರ್ಗದವರ ಸೇವೆಯನ್ನು ಮಾಡುವಂಥ ಕಾಯಕವನ್ನು ಮಾಡುತ್ತಾ ಇರುತ್ತಾಳೆ. ಅಲ್ಲಿಗೆ ಆಕೆಯ ಸುದೇಶ್ನೆಯ ತಮ್ಮನಾದಂತಹ ಕೀಚಕ ಭೇಟಿ ನೀಡುತ್ತಾನೆ. ಆವಾಗ ಈ ದಾಸಿಯಾಗಿರುವಂತಹ ಸೈರಂಧ್ರಿಯನ್ನು ಕಂಡು ಅವಳ ಆ ಸೌಂದರ್ಯಕ್ಕೆ ಮೋಹಿತನಾಗುತ್ತಾನೆ. ಆಗಾಗ ಆಕೆಯನ್ನು ಆತ ಕೆಣಕುತ್ತಾ ಪೀಡಿಸುತ್ತಿರುತ್ತಾನೆ. ಆಕೆಯನ್ನು ಕಾಮುಕ ದೃಷ್ಟಿಯಲ್ಲಿ ಆತ ನೋಡುತ್ತಾ ಇರುತ್ತಾನೆ. ಆತನಿಗೆ ಇಲ್ಲಿ ಯಾವುದು 105 ಮಂದಿ ಒಡ ಹುಟ್ಟಿದವರಿರ್ತಾರೆ. ಸುದೇಶ್ನೆ ಅನ್ನುವಂತಹ ಒಬ್ಬ ಅಕ್ಕ ಸೋದರಿ ಇರುತ್ತಾಳೆ. ಈ ಸುದೇಶ್ನೆ ನಿಮಗೆಲ್ಲ ಹೇಳಿದ ಹಾಗೆ ವಿರಾಟ ರಾಜನ ರಾಣಿ. ಈ ಕೀಚಕ ಬಾಣಾಸುರನ ಅಂಶದಿಂದ ಜನಿಸಿದವ. ಇವನು ಇವನ ತಮ್ಮಂದಿರಾದ 105 ಮಂದಿ ಉಪಕೀಚಕರು ವಿರಾಟ ರಾಜನಲ್ಲಿಯೇ ಇರುತ್ತಿದ್ದರು. ಅಂದರೆ ಅಕ್ಕನ ಜೊತೆಯಲ್ಲೇ ಇರುತ್ತಿದ್ದರು. ಮಹಾಬಲಶಾಲಿಯಾಗಿದ್ದ ಕೀಚಕ ವಿರಾಟನ ಸೇನಾಪತಿಯೂ ಕೂಡ ಆಗಿದ್ದ. ಅಜ್ಞಾತವಾಸದ ಅವಧಿಯಲ್ಲಿ ದ್ರೌಪದಿಯು ಸೈರಂಧ್ರಿಯ ವೇಷದಲ್ಲಿ ರಾಣಿಯಾದ ಸುದೇಶ್ನೆಯ ಅಂತಃಪುರದಲ್ಲಿ ಕೇಶ ಶೃಂಗಾರದ ಆ ಕೆಲಸವನ್ನು ಮಾಡುತ್ತಾ ಇರುವಾಗ ಆಕೆಯಲ್ಲಿಗೆ, ಅಂದರೆ ಅಕ್ಕನ ಆ ಅಂತಃಪುರದೊಳಗೆ ಬಂದಂತಹ ಕೀಚಕ ಸೈರಂಧ್ರಿಯಲ್ಲಿ ಕಾಮವನ್ನು ತಾಳುತ್ತಾನೆ, ಮೋಹವನ್ನು ತಾಳುತ್ತಾನೆ, ಆಕೆಯನ್ನು ಆಶಿಸುತ್ತಾನೆ, ಕಾಮಿಸುತ್ತಾನೆ. ಆಕೆಯನ್ನು ಪಡೆಯಬೇಕು ಎಂದು ನಾನಾ ಬಗೆಯಿಂದ ಆತ ಪ್ರಯತ್ನಿಸ್ತಾನೆ, ಸೋತು ಹೋಗುತ್ತಾನೆ. ಕೊನೆಗೆ ಅಕ್ಕನಲ್ಲಿಯೇ ನೇರವಾಗಿ ಆಕೆಯನ್ನು ತಾನು ಬಯಸುತ್ತಾ ಇರುವಂತಹ ಆ ಒಂದು ವಿಷಯವನ್ನು ಆಕೆಯಲ್ಲಿ ಅರುಹುತ್ತಾನೆ, ಸಹಾಯವನ್ನು ಬೇಡುತ್ತಾನೆ. ಕೀಚಕನ ಉಪಟಳವನ್ನು ತಾಳಲಾಗದೆ ದ್ರೌಪದಿಯು ಭೀಮನ ಮೊರೆ ಹೋಗುವ ಸಂದರ್ಭದಲ್ಲಿ, ಅದಕ್ಕಿಂತಲೂ ಮೊದಲು ಆತ ಈ ಕೀಚಕ ದ್ರೌಪದಿಯನ್ನು ಒಮ್ಮೆ ಓಡಿಸಿಕೊಂಡು ಹೋಗುತ್ತಾನೆ. ಅಂದರೆ ಆಕೆಯ ಮಾನಭಂಗವನ್ನು ಮಾಡಲು ಅಲ್ಲಿ ಆಕೆಯನ್ನು ಓಡಿಸಿಕೊಂಡು ಹೋಗುತ್ತಾನೆ. ಎಲ್ಲಿಗೆ ಓಡಿಸಿಕೊಂಡು ಹೋಗುತ್ತಾನೆ ಅಂದರೆ ಆ ವಿರಾಟ ರಾಜನ
ಆಸ್ಥಾನಕ್ಕೆ ಓಡಿಸಿಕೊಂಡು ಹೋಗುತ್ತಾನೆ. ಅಲ್ಲಿ ಅಲ್ಲಿ ಎಲ್ಲರೂ ಇರುತ್ತಿರುವ ಹಾಗೆ ಅಲ್ಲಿ ಯುಧಿಷ್ಠಿರನೂ ಕೂಡ ಕಂಕಭಟ್ಟ ಅನ್ನುವಂಥ ಹೆಸರಿನಲ್ಲಿ ಅಲ್ಲಿಯೇ ಆ ಆಸ್ಥಾನದಲ್ಲಿ ಇರುತ್ತಾನೆ. ಆತನ ಎದುರಲ್ಲಿಯೇ ಈ ದ್ರೌಪದಿಯನ್ನು ಹಿಡಿಯಲು ಯತ್ನಿಸುತ್ತಾನೆ. ಆಕೆಯನ್ನು ಹಿಡಿಯಲು ಯತ್ನಿಸಿದಾಗ ಆಕೆ ಸಿಗದೇ ಇದ್ದಾಗ ಕಾಲಿನಿಂದ ಒದೆದು ಅವಮಾನಿಸುತ್ತಾನೆ. ಹೀಗೆ ಆತನ ಒದೆಯನ್ನು ತಿಂದಂತಹ ಈ ದ್ರೌಪದಿಯು ನೊಂದುಕೊಳ್ಳುತ್ತಾಳೆ. ಹೀಗೆ ದುಃಖಗೊಂಡಂತಹ ದ್ರೌಪದಿ ಆತನನ್ನು ಕೊಲ್ಲುವಂತೆ ಭೀಮನಲ್ಲಿಗೆ ಬೇಡಿಕೊಳ್ಳಲು ಬರುವಂತಹ ಪ್ರಸಂಗದೊಂದಿಗೆ ಪ್ರಸ್ತುತ ಈ ಕಾವ್ಯ ಭಾಗ ಆರಂಭವಾಗುತ್ತದೆ. ಕೀಚಕನಿಂದಾದ ಅವಮಾನವನ್ನು ದ್ರೌಪದಿ ಭೀಮನಲ್ಲಿ ಹೇಳಿಕೊಳ್ಳುವಳು. ಆತನ ಪ್ರತ್ಯುತ್ತರ, ಕೊನೆಗೆ ಭೀಮನನ್ನು ಕೆಣಕಿ ಅವನ ಶೌರ್ಯವನ್ನು ಬಡಿದೆಬ್ಬಿಸಿ ಅಣಿಗೊಳಿಸುವಂತಹ ರೀತಿ, ಇವೆಲ್ಲವೂ ಕೂಡ ಇಲ್ಲಿ ಕುಮಾರವ್ಯಾಸನ ಈ ಕರ್ನಾಟ ಭಾರತದಲ್ಲಿ ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನುವಲು ಈ ಕಾವ್ಯದಲ್ಲಿ ಬಹಳಷ್ಟು ನಾಟಕೀಯತೆಯಿಂದ ಕೂಡಿ ಹೃದಯವಾಗಿ ನಮ್ಮ ಮನಸ್ಸನ್ನು ತಟ್ಟುವಂತಹ ರೀತಿಯಲ್ಲಿ ಇಲ್ಲಿ ಕುಮಾರವ್ಯಾಸನು ಪ್ರಸ್ತುತಪಡಿಸ್ತಾ ಇರುವಂಥದ್ದನ್ನು ಗಮನಿಸಬಹುದು. ಮೊದಲನೆಯದಾಗಿ ಕಾವ್ಯ ಭಾಗಕ್ಕೆ ಹೋಗೋಣ ವಿದ್ಯಾರ್ಥಿಗಳೇ. ಈ ಸ್ತ್ರೀ ಅನ್ನುವಂಥದ್ದು ಹೆಣ್ಣು ಶಕ್ತಿಯ ಪ್ರತೀಕವಾಗಿದ್ದಾಳೆ. ಈಕೆ ಭೂಮಿಯ ಹಾಗೆ ಸಹನಾಮೂರ್ತಿಯಾಗಿದ್ದರೂ ಆತ್ಮಾಭಿಮಾನಕ್ಕೆ ಭಂಗ ಉಂಟಾಗ್ತಾ ಇದ್ದ ಹಾಗೆ ಸಿಡಿದೆದ್ದು ಪ್ರತಿಭಟಿಸಿರುವಂತಹ ಎಷ್ಟೋ ಪ್ರಸಂಗಗಳು ಹಿಂದೆಯೂ ಕೂಡ ನೋಡಿದ್ದೇವೆ, ಹಾಗೆ ಈಗಲೂ ಕೂಡ ನೋಡುತ್ತೇವೆ. ಅಪಾರ ಜಾಣ್ಮೆ ಹಾಗೂ ಬುದ್ಧಿಮತ್ತೆಗಳನ್ನು ತನ್ನಲ್ಲಿ ಸುಪ್ತವಾಗಿ ಹುದುಗಿಸಿಕೊಂಡಿರುವಂತಹ ಹೆಣ್ಣು ಇಲ್ಲಿ ಔಚಿತ್ಯವರಿತು ಸೂಕ್ತ ಸಮಯದಲ್ಲಿ ಚಾಕಚಕ್ಯತೆಯಿಂದ ಅದನ್ನು ಬಳಸಿ ಕೆಲಸವನ್ನು ಸಾಧಿಸಿದ್ದಾಳೆ. ಈ ಮೂಲಕ ತನಗೆ ತನ್ನ ಕುಟುಂಬಕ್ಕೆ ಒದಗಿ ಬಂದಿರುವಂಥ ಅಪಾಯವನ್ನು ನಿವಾರಿಸಿಕೊಳ್ಳುತ್ತಾಳೆ. ಅದೇ ರೀತಿಯಲ್ಲಿ ಇಲ್ಲಿ ದ್ರೌಪದಿಯೂ ಕೂಡ ತನ್ನಿಂದ ಆಗದೇ ಇದ್ದರೂ ಶಕ್ತಿಶಾಲಿಯಾಗಿರುವಂತಹ 5 ಜನ ಯಾವುದೋ ಒಂದು ಪ್ರಸಂಗಕ್ಕೆ ಒಳಗಾಗಿ ಅವರು ಯಾವುದು ಕೈಯಲ್ಲಿ ಆಗದೇ ಇರುವಂತಹ ಒಂದು ಪುರುಷರಾದರೂ ಕೂಡ ಅನಿವಾರ್ಯವಾಗಿ ಇದ್ದರೂ ಕೂಡ ಇಲ್ಲಿ ಆಕೆಯ ರಕ್ಷಣೆಗಾಗಿ ಭೀಮ ಎದ್ದು ಸಿಡಿದು ಏಳುವುದನ್ನು ನಾವು ಈ ಪ್ರಸಂಗದಲ್ಲಿ ಕಾಣಬಹುದು. ಈಗ ಮೊದಲ ಭಾಗವನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಇಲ್ಲಿ ಹಳಗನ್ನಡ ಅನ್ನೋದಕ್ಕಿಂತಲೂ ಇದು ತುಂಬ ಹಳಗನ್ನಡ ಅಲ್ಲ, ಇದು ನಡುಗನ್ನಡವೂ ಕೂಡ ಹೌದು. ಇಲ್ಲಿ ಸುಲಭವಾಗಿ ಹೇಗೆ ಓದಬಹುದು ಅನ್ನುವುದನ್ನು ನೀವು ತಿಳಿದುಕೊಂಡರೆ ಯಾವುದೂ ಕೂಡ ಕಷ್ಟವಲ್ಲ. ಕಷ್ಟ ಅನ್ನಿಸಿದರೆ ಮಾತ್ರ ಕಷ್ಟ ಅದು. ಇಲ್ಲಿ ಸುಲಭವಾಗಿಯೇ ಇದೆ. ಓದುವುದನ್ನು ಮೊದಲು ನೀವು ಗಮನಿಸಿಕೊಳ್ಳಬೇಕು. ಆರಿಗೆ ಉಸುರುವೆನ್, ಆರ ಸಾರುವೆನ್, ಆರಿಗೆ ಒರಲುವೆನ್, ಆರಿಗೆ ಅರುಹುವೆನ್, ಆರ ಬೇಡುವೆನು ಅಕಟ ಹೆಂಗಸು ಜನ್ಮವನು ಸುಡಲಿ, ಘೋರ ಪಾತಕಿ ಎನ್ನವಲು ಮುನ್ನ 6 ನವೆದವರುಂಟು, ಮರಣವು ಬಾರದೆ ಎಂದು ಒರಲಿದಳು, ಬಸುರನು ಹೊಯ್ದು ಶಶಿವದನೆ ಅಂದರೆ ಇಲ್ಲಿ ದ್ರೌಪದಿಗೆ ಹೇಳುವಂಥದ್ದು. ಶಶಿ ಅಂದರೆ ಚಂದ್ರ, ವದನೆ ಅಂದರೆ ಮುಖ. ಶಶಿವದನೆ ಚಂದ್ರನ ಹಾಗೆ ಮುಖವನ್ನು ಉಳ್ಳವಳು ಯಾವಳೋ ಅವಳು ಶಶಿವದನೆ ಅಂದರೆ ಇಲ್ಲಿ ದ್ರೌಪದಿ. ಅವಳು ಹೇಳ್ತಾಳೆ, ತನಗೆ ಬಂದಿರುವಂತಹ ಈ ಸಂಕಷ್ಟದ ಈ ದುಃಖಕರ ಸ್ಥಿತಿಯನ್ನು ನಾನು ಯಾರಿಗೆ ಹೇಳಲಿ? ಆರಿಗೆ ಉಸುರುವೆನ್, ಯಾರಿಗೆ ಹೇಳುವೆನ್? ನನ್ನ ಕಷ್ಟವನ್ನು
ಆರಿಗೆ ಉಸುರುವೆನು. ಉಸುರು ಅಂದರೆ ಹೇಳು. ಯಾರಿಗೆ ಹೇಳುವೆನು, ಆರ ಸಾರುವೆನು ಅಂದರೆ ಒಬ್ಬಂಟಿಯಾಗಿದ್ದಾಳೆ. ಆರ ಯಾರನ್ನು, ಆರು ಯಾರು. ಆರ ಸಾರುವೆನ್, ಸಾರು ಹತ್ತಿರ ಬರು, ಸಮೀಪಿಸು. ಯಾರನ್ನು ಸಮೀಪಿಸಲಿ, ಯಾರ ಹತ್ತಿರಕ್ಕೆ ಹೋಗಲಿ. ಆರಿಗೆ ಒರಲುವೆನ್, ಯಾರ ಬಳಿ ಹೋಗಲಿ. ಯಾರಿಗೆ ಕೂಗಿ ಹೇಳಲಿ, ಆರಿಗೆ ಒರಲುವೆನ್, ಕೂಗಿ ಹೇಳಲಿ. ಆರಿಗೆ ಉಸುರುವೆನ್, ಆರ ಸಾರುವೆನ್, ಆರಿಗೆ ಒರಲುವೆನ್. ಆರಿಗೆ ಅರುಹುವೆನ್, ಅರುಹು ಹೇಳಿಕೊಳ್ಳುವುದು. ಅರುಹು ಯಾರಿಗೆ ಹೇಳಿಕೊಳ್ಳಲಿ, ಯಾರಲ್ಲಿ ಹೇಳಿಕೊಳ್ಳಲಿ. ಆರ ಬೇಡುವೆನ್, ಯಾರಲ್ಲಿ ಬೇಡಲಿ. ಇವಿಷ್ಟನ್ನು ಗಮನಿಸಿ. ನನ್ನ ಕಷ್ಟವನ್ನು ಯಾರಿಗೆ ಹೇಳಲಿ, ಯಾರ ಬಳಿ ಹೋಗಲಿ, ಯಾರಲ್ಲಿ ಕೂಗಿ ಹೇಳಲಿ, ಯಾರಲ್ಲಿ ಹೇಳಿಕೊಳ್ಳಲಿ, ಯಾರಲ್ಲಿ ಬೇಡಲಿ. ಅಕಟ, ಅಕಟ ಅಂದರೆ ಅಯ್ಯೋ. ಅಕಟ ಹೆಂಗಸು ಜನ್ಮವನ್ನು ಸುಡಲಿ. ಈ ಹೆಣ್ಣು ಜನ್ಮವು ಸುಡಲಿ, ಈ ಹೆಣ್ಣು ಜನ್ಮವು ಸುಟ್ಟು ಹೋಗಲಿ ಹೇಳ್ತಾಳೆ ಅವಳು. ಈ ಹೆಣ್ಣು ಜನ್ಮ, ನನಗೆ ಬಂದಿರುವಂಥ ಈ ಹೆಣ್ಣು ಜನ್ಮ ಸುಟ್ಟು ಹೋಗಲಿ. ಹೆಂಗಸು ಜನ್ಮವನ್ನು ಸುಡಲಿ. ಘೋರ ಪಾತಕಿ ಎನ್ನವಲು, ಘೋರ ಪಾತಕಿಯಾದ ನನ್ನಂತೆ ಮುನ್ನ 6 ನವೆದವರುಂಟು. ಈ ಮೊದಲು 6 ನರಳಿದವರು ಇದ್ದಾರೆ. ನನ್ನಂತೆ ಘೋರ ಪಾತಕಿಯಾದ ನನ್ನಂತೆ ಈ ಹಿಂದೆ ನರಳಿದವರು ಯಾರೂ ಇರಲಾರರು. ಮರಣವೂ ಬಾರದೆ, ನನಗೆ ಮರಣವೂ ಬಾರದು. ನಾನು ಹೀಗೆ ಎಷ್ಟು ಸಮಯ ಎಂದು ಇರಲಿ, ನನಗೆ ಮರಣವೂ ಬಾರದು ಎಂದು ಒರಲಿದಳು ಬಸುರನು ಹೊಯ್ದು ಶಶಿವದನೆ. ಹೊಯ್ದು ಅಂದರೆ ಹೊಡೆದುಕೊಂಡು, ಬಸುರು ಅಂದರೆ ಹೊಟ್ಟೆ. ಒರಲಿದಳು, ದುಃಖಿಸಿದಳು. ತನ್ನ ಹೊಟ್ಟೆಯನ್ನು ಹೊಡೆದುಕೊಂಡು ದ್ರೌಪದಿಯು ದುಃಖಿಸಿದಳು. ಇವಿಷ್ಟು ಈ ಪದ್ಯ ಭಾಗದ ಅರ್ಥ, ಸಾರಾಂಶ. ಇದನ್ನು ಸರಿಯಾಗಿ ಗಮನದಲ್ಲಿ ಇಟ್ಟುಕೊಂಡು ಓದಿ. ಇನ್ನು 2ನೆಯ ಪದ್ಯ ಭಾಗವನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಯಮ ಸುತಂಗೆ ಅರುಹುವೆನೆ, ಧರ್ಮ ಕ್ಷಮೆಯ ಗರ ಹೊಡೆದಿಹುದು. ಪಾರ್ಥನೋ ಮಮತೆಯುಳ್ಳವನೆಂಬೆನೆ, ತಮ್ಮಣ್ಣನಾಜ್ಞೆಯಲ್ಲಿ ಭ್ರಮಿತನಾಗಿಹನು. ಉಳಿದರಿಬ್ಬರು ರಮಣರಿವರು, ಈ ನಾಯ ಕೊಲಲು ಅಕ್ಷಮರು. ನಿಸ್ಸಂದೇಹವೆಂದಳು ತನ್ನ ಮನದೊಳಗೆ. ಈ 2ನೆಯ ಕಾವ್ಯಭಾಗದಲ್ಲಿ ಇದರಲ್ಲಿ ದ್ರೌಪದಿಯು ತನ್ನ ಪತಿಗಳು ಹೇಗೆ ಅನ್ನುವಂಥದ್ದನ್ನು ಹೇಳ್ತಾಳೆ. ಅಂದರೆ ಯಾವ ರೀತಿ ತನ್ನ ಪತಿಗಳು ಇದ್ದಾರೆ ಅನ್ನೋದನ್ನು, ನನಗೆ ಬಂದಿರುವಂಥ ಈ ಕಷ್ಟವನ್ನು ಯಾರ ಬಳಿಯಲ್ಲಿ ಹೇಳಲಿ ಅನ್ನುವಂಥದ್ದು. ಯಮ ಸುತಂಗೆ ಅರುಹುವೆನೆ. ಯಮಸುತ, ಯಮಸುತ ಅಂದರೆ ಯುಧಿಷ್ಠಿರ. ಯುಧಿಷ್ಠಿರನಿಗೆ ಅರುಹುವೆನೆ ಹೇಳಲೆ. ಆತನಿಗೆ ಧರ್ಮ ಮತ್ತು ಕ್ಷಮೆಯ ಗರ ಹೊಡೆದಿಹುದು. ಆತನಿಗೆ ಧರ್ಮ ಮತ್ತು ಕ್ಷಮೆ ಎನ್ನುವಂತಹ ಗರ, ಗರ ಅಂದರೆ ಸಿಡಿಲು. ಆ ಸಿಡಿಲು ಹೊಡೆದಿದೆ ಅವನಿಗೆ. ಅವನು ಬರುವವನಲ್ಲ. ಮುಂದೆ ಪಾರ್ಥನೋ ಮಮತೆಯುಳ್ಳವನೆಂಬೆನೆ. ಪಾರ್ಥ ಅಂದರೆ ಅರ್ಜುನ, ಪ್ರತೆಯ ಮಗ. ಪ್ರತೆ ಅಂದರೆ ಕುಂತಿ. ಪಾರ್ಥನು ಮಮತೆಯುಳ್ಳವನು ಹೌದು, ಆದರೆ ತಮ್ಮಣ್ಣನಾಜ್ಞೆಯಲ್ಲಿ ಭ್ರಮಿತನಾಗಿಹನು. ಪಾರ್ಥನು ಮಮತೆ ಉಳ್ಳವನು ಹೌದು, ಆದರೆ ತಮ್ಮಣ್ಣನ ಆಜ್ಞೆಯಲ್ಲಿ ಯುಧಿಷ್ಠಿರ, ತನ್ನ ಅಣ್ಣ ಯುಧಿಷ್ಠಿರ ಧರ್ಮರಾಯ ಹಾಕಿರುವಂತಹ
ಆಜ್ಞೆ ಗೆರೆ ಹಾಕಿದ್ದಾನೆ ಅವನು, ಆ ಗೆರೆಯನ್ನು ದಾಟಿ ಹೋಗಬಾರದು ಅಂತ ಹೇಳಿದ್ದಾನೆ. ಯಾಕೆಂದರೆ ಅಜ್ಞಾತವಾಸದಲ್ಲಿ ತಾವೆಲ್ಲರೂ ಗೊತ್ತಾದರೆ, ತಾವು ಯಾರು ಅನ್ನೋದು, ಪಾಂಡವರು ಅನ್ನೋದು ಗೊತ್ತಾದರೆ ಕೌರವರಿಗೆ ಮತ್ತೆ 12 ವರ್ಷ ವನವಾಸವನ್ನು ಅನುಭವಿಸಬೇಕಾಗುತ್ತದೆ. ಹಾಗಾಗಿ ಆತ ಮೊದಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ಇಲ್ಲಿ ದ್ರೌಪದಿ ಹೇಳ್ತಾಳೆ, ಈ ಪಾರ್ಥ ಇದ್ದಾನೆ, ಮಮತೆ ಉಳ್ಳವನು ಹೌದು, ತನ್ನ ಬಗ್ಗೆ ಆತನಿಗೆ ಪ್ರೀತಿ ಇದೆ. ಆದರೆ ಆತ ಧರ್ಮರಾಯ ಹಾಕಿದಂತಹ ಆ ಆಜ್ಞೆಯಲ್ಲಿ ಭ್ರಮಿತನಾಗಿದ್ದಾನೆ. ಅದನ್ನು ಅವನ ಆಜ್ಞೆಯನ್ನು ಪಾಲಿಸುವವನು. ಉಳಿದರಿಬ್ಬರು ರಮಣರು, ಉಳಿದ ಇಬ್ಬರು ನಕುಲ ಸಹದೇವರಿದ್ದಾರೆ. ಅವರು ಈ ನಾಯ ಕೊಲ್ಲಲು ಅಕ್ಷಮರು. ಈ ನಾಯಿ ಅಂದರೆ ಕೀಚಕ ಎಂಬ ನಾಯಿಯನ್ನು ಕೊಲ್ಲಲು ನಕುಲ ಸಹದೇವರು ಎಂಬ ಇಬ್ಬರು ಪತಿಗಳು ಅಸಮರ್ಥರು. ಇದರಲ್ಲಿ ನಿಸ್ಸಂದೇಹ, ಇದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ದ್ರೌಪದಿಯು ಹೇಳಿಕೊಂಡಳು. ತನ್ನ ಮನಸ್ಸಿನಲ್ಲಿ, ತನ್ನ ಮನದೊಳಗೆ ಹೇಳಿಕೊಳ್ಳುತ್ತಾಳೆ. ಯಮಸುತನಿಗೆ ಅರುಹುವೆನೆಂದರೆ ಆತನಿಗೆ ಧರ್ಮ ಕ್ಷಮೆಯ ಸಿಡಿಲು ಪಡೆದಿಹುದು. ಯಮಸುತ ಮೊದಲೇ ಹೇಳಿದ್ದೇನೆ, ಯಾರಿಗೆ? ಯಮನ ಮಗ. ಸುತ ಅಂದರೆ ಮಗ. ಯಮಧರ್ಮರಾಯನ ಮಗ ಧರ್ಮರಾಯ ಯುಧಿಷ್ಠಿರ. ಆತನಿಗೆ ಹೇಳಬೇಕು ಎಂದರೆ ಆತ ಎಲ್ಲರನ್ನೂ ಕೂಡ ಸಮಾಧಾನ ಚಿತ್ತದಿಂದ ನೋಡುವವನು. ಧರ್ಮ ಕ್ಷಮೆ ಅನ್ನುವಂತಹ ಗರ ಬಡಿದಿದೆ. ಪಾರ್ಥನು ಮಮತೆ ಉಳ್ಳವನು ಹೌದು, ಆದರೆ ಆತ ಅಣ್ಣ ಹಾಕಿದ ಗೆರೆಯನ್ನು ದಾಟುವವನಲ್ಲ. ಇನ್ನು ಉಳಿದಂತಹ ನಕುಲ ಸಹದೇವರು ಎಂಬ ಇಬ್ಬರು ಪತಿಗಳು, ಅವರು ಈ ಕೀಚಕ ಎಂಬ ನಾಯಿಯನ್ನು ಕೊಲ್ಲಲು ಅಸಮರ್ಥರು. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಎಂದು ಇಲ್ಲಿ ದ್ರೌಪದಿಯು ತನ್ನ ಮನಸ್ಸಿನೊಳಗೆ ಹೇಳಿಕೊಳ್ಳುತ್ತಾಳೆ. ಇನ್ನು ವಿದ್ಯಾರ್ಥಿಗಳೇ, 3ನೆಯ ಪದ್ಯ ಭಾಗವನ್ನು ಗಮನಿಸಿ. ಎಲ್ಲರೊಳು ಕಲಿ ಭೀಮನೆ ಮಿಡುಕುಳ್ಳ ಗಂಡನು, ಹಾನಿ ಹರಿಬಕ್ಕೆ ನಿಲ್ಲದೆ ಅಂಗೈಸುವನು, ಕಡುಹಿ ಹಾಳಿಯುಳ್ಳವನು, ಕೊಲ್ಲನಿವನು ಉಪಟಳವನು, ಆತಂಗೆಲ್ಲವನು ಹೇಳುವೆನು, ಬಳಿಕ ಅವನಲ್ಲಿ ಹುರುಳಿಲ್ಲದೊಡೆ ಕುಡಿವೆನು ಘೋರತರ ವಿಷವ. ಎಲ್ಲರೊಳು ಕಲಿ ಭೀಮನೇ ಮಿಡುಕುಳ್ಳ ಗಂಡನು. ಈ 5 ಜನ ಪಾಂಡವರಲ್ಲಿ ಯಾರು? ಕಲಿ ಭೀಮ, ಪರಾಕ್ರಮಿಯಾದಂತಹ ಭೀಮ ಮಿಡುಕುಳ್ಳ ಗಂಡನು. ಮಿಡುಕು ಅಂದರೆ ಪೌರುಷ, ಕೆಚ್ಚು, ಪೌರುಷ ಇರುವಂಥ ಗಂಡನು ಅವನು. ಹಾನಿ ಹರಿಬಕ್ಕೆ ನಿಲ್ಲದಂಗೈಸುವನು. ಹಾನಿ ಹರಿಬ, ಹಾನಿ ಅಂದರೆ ನಷ್ಟ, ಹರಿಬ ಅಂದರೆ ಕಾರ್ಯ. ಇಲ್ಲಿ ಕೆಲವು ಅರ್ಥಗಳು ಬರ್ತವೆ. ಸಂಕಷ್ಟ ಅನ್ನುವಂತಹ ಅರ್ಥವು ಬರ್ತವೆ, ತೊಂದರೆ ಅನ್ನುವಂತಹ ಅರ್ಥವು ಬರ್ತದೆ. ನನಗೆ ಬಂದಿರುವಂತಹ ಈ ಸಂಕಷ್ಟ, ತೊಂದರೆಗಳು ಏನಿವೆ ಅವುಗಳಿಗೆಲ್ಲ ನಿಲ್ಲದಂಗೈಸುವನು, ನಿಲ್ಲದೆ ಅಂಗೈಸುವನು, ಕಾಳಜಿ ತೋರುವನು. ಇದಕ್ಕೆ ಅನೇಕ ಉದಾಹರಣೆಗಳು ಮಹಾಭಾರತದಲ್ಲಿ ಬರ್ತದೆ. ದ್ರೌಪದಿಗೆ ಯಾವುದೇ ಒಂದು ಸಂಕಷ್ಟ ಬಂದಾಗಲೂ ಕೂಡ ಇಲ್ಲಿ ಭೀಮನೇ ಅದನ್ನು ನಿವಾರಿಸುವಂತಹ, ಅದನ್ನು ಪರಿಹರಿಸುವಂತಹ ಸಂದರ್ಭ ಅಲ್ಲೆಲ್ಲ ಕಾಣ್ತೇವೆ ನಾವು. ಅದನ್ನೆಲ್ಲ ಅವಳು ನೆನಪಿಸಿಕೊಳ್ತಾಳೆ. ಹಾಗಾಗಿ ಎಲ್ಲರಲ್ಲಿಯೂ ಕೂಡ ಕಲಿ ಭೀಮನಾದಂತಹ ಭೀಮನೇ ಕೆಚ್ಚು ಉಳ್ಳಂತಹ, ಪರಾಕ್ರಮ ಉಳ್ಳಂತಹ, ಸಾಮರ್ಥ್ಯವುಳ್ಳಂತಹ ಗಂಡನು ಅವನು. ಹಾಗಾಗಿ ಅದು ಕೂಡ ನನಗೆ ಏನೇ ಸಂಕಷ್ಟ, ಏನೇ ತೊಂದರೆ ಉಂಟಾದರೂ ಕೂಡ ಅಂಗೈಸುವವನು ಅವನು, ಕಾಳಜಿ ತೋರುವವನು. ಕಡು ಹೀಹಾಳಿ ಉಳ್ಳವನು. ಹೀಹಾಳಿ ಅಂದರೆ ಸ್ವಾಭಿಮಾನದ ಜಿದ್ದು, ಸ್ವಾಭಿಮಾನದ ಹಠ ಅವನಲ್ಲಿ ಇದೆ. ಕಡು ಹೀಹಾಳಿ, ತುಂಬ ಆ ಸ್ವಾಭಿಮಾನ ಅನ್ನುವಂಥದ್ದು ಭೀಮನಲ್ಲಿದೆ. ಕೊಲ್ಲನಿವನ, ಇವ ಯಾರು? ಕೀಚಕ. ಕುಲ್ಲ ಅಂದರೆ ದುಷ್ಟನಾದಂತಹ ಕೀಚಕನು ಕೊಡುವಂತಹ ಈ ಉಪಟಳ ಇದೆಯಲ್ಲ, ಈ ತೊಂದರೆ ಇದೆಯಲ್ಲ, ಅದನ್ನೆಲ್ಲವನ್ನು ಆತಂಗೆ ಎಲ್ಲವನ್ನು ಹೇಳುವೆನು. ಭೀಮನಲ್ಲಿ ಎಲ್ಲವನ್ನು ಹೇಳುತ್ತೇನೆ. ಬಳಿಕ ಆ ನಂತರವೂ ಕೂಡ
ಎಲ್ಲವನ್ನೂ ನಾನು ನನಗೆ ಬಂದಿರುವಂಥ ಸಂಕಷ್ಟವನ್ನು ಎಲ್ಲವನ್ನೂ ಹೇಳುತ್ತೇನೆ. ಆದರೆ ಆ ಬಳಿಕವೂ ನಂತರವೂ ಕೂಡ ಅವನಲ್ಲಿ ಹುರುಳಿಲ್ಲದೊಡೆ, ಆತನಲ್ಲಿ ಹುರುಳೇ ಇಲ್ಲ ಅಂತ ಇದ್ದರೆ ಆತನಲ್ಲಿ ಆ ಕೆಚ್ಚು ಇಲ್ಲ. ಹುರುಳು ಅಂದರೆ ಸಾಮರ್ಥ್ಯ, ಕೆಚ್ಚು. ಆ ಸಾಮರ್ಥ್ಯ ಆತನಲ್ಲಿ ಇಲ್ಲ ಅಂತ ಆದರೆ ನಾನು ಕೊನೆಯದಾಗಿ ಒಂದು ನಿರ್ಧಾರವನ್ನು ಮಾಡುತ್ತೇನೆ. ಘೋರತರ ವಿಷವ ಕುಡಿಯುವೆನು. ಘೋರತರವಾದಂತಹ ಭಯಂಕರವಾದಂತಹ ಆ ವಿಷವನ್ನು ನಾನು ಕುಡಿಯುತ್ತೇನೆ ಎಂದು ದ್ರೌಪದಿ ತನ್ನ ಒಳಗೆ ನಿಶ್ಚಯಿಸಿಕೊಳ್ಳುತ್ತಾಳೆ. ವಿದ್ಯಾರ್ಥಿಗಳೇ, ಈಗ 4ನೆಯ ಪದ್ಯ ಭಾಗವನ್ನು ಗಮನಿಸಿ. ಎಬ್ಬಿಸಲು ಭುಗಿಲೆಂಬನೋ ಮೇಣ್ ಒಬ್ಬಳೇ ಏತಕ್ಕೆ ಬಂದೆ, ಮೋರೆಯ ಮಬ್ಬು ಇದೇಕೆ ಎಂದೆನ್ನ ಸಂತೈಸುವನೋ, ಸಾಮದಲ್ಲಿ ತುಬ್ಬುವುದೋ ತಾ ಬಂದ ಬರವಿದು ನಿಬ್ಬರವಲ, ಜನದ ಮನಕ್ಕೆ ಇನ್ನು ಎಬ್ಬಿಸಿಯೇ ನೋಡುವೆನು ಎನ್ನುತ್ತ ಸಾರಿದಳು ವಲ್ಲಭನ. ಹೀಗೆ ದ್ರೌಪದಿಯು ತನ್ನ ಪತಿಗಳು 5ರಲ್ಲಿ ಕಲಿಭೀಮನೇ ಪರಾಕ್ರಮಶಾಲಿ, ಕಷ್ಟದಲ್ಲಿ ಹೆಂಡತಿಯ, ಅಗತ್ಯಗಳಲ್ಲಿ ಹೆಂಡತಿಯ, ಕರ್ತವ್ಯದಲ್ಲಿ ತಡ ಮಾಡದೆ ಒದಗುವವನು, ಕಾಳಜಿ ತೋರುವವನು, ಮಹಾಸ್ವಾಭಿಮಾನವುಳ್ಳವನು. ಈ ಕೀಚಕನು, ದುಷ್ಟನಾದಂತಹ ಕೀಚಕನು ನೀಡುತ್ತಿರುವಂತಹ ತೊಂದರೆ ಎಲ್ಲವನ್ನೂ ಕೂಡ ಭೀಮನಲ್ಲಿ ಹೇಳಿಕೊಳ್ಳುತ್ತೇನೆ. ಅವನಲ್ಲಿಯೂ ಕೂಡ ಅವನನ್ನು ಎದುರಿಸುವಂತಹ, ನಾಶಪಡಿಸುವಂತಹ ಕೆಚ್ಚು ಧೈರ್ಯ ಇಲ್ಲವಾದರೆ ನಾನು ಕೊನೆಗೆ ಘೋರವಾದಂತಹ ವಿಷವನ್ನು ಕುಡಿಯುತ್ತೇನೆ ಎಂದು ನಿರ್ಧರಿಸಿ ಬಂದಂತಹ ಈ ದ್ರೌಪದಿಯು ಎಬ್ಬಿಸಲು ಭುಗಿಲೆಂಬನೋ, ಭೀಮನನ್ನು ನಾನು ನಿದ್ದೆಯಿಂದ ಎಬ್ಬಿಸಿದರೆ ಭುಗಿಲೆಂಬನೋ, ಭುಗಿಲು ಅಂದರೆ ಸಿಟ್ಟಾಗುವನೋ, ಮೇಣ್ ಒಬ್ಬಳೇ ಏತಕ್ಕೆ ಬಂದೆ, ಮತ್ತೆ ಒಬ್ಬಳೇ ಏಕೆ ಬಂದೆ, ಮೋರೆಯ ಮಬ್ಬು ಇದೇಕೆ, ಮುಖವೇಕೆ ಬಾಡಿದೆ, ಮೋರೆ ಅಂದರೆ ಮುಖವೇಕೆ ಬಾಡಿದೆ ಎಂದು ಸಂತೈಸುವನೋ ಸಾಮದಲ್ಲಿ. ತನ್ನನ್ನು ತಾನು ಅವನು ಸಂತೈಸುವನು, ತನ್ನನ್ನು ಆತ ಸಂತೈಸುವನು. ಸಾಮದಲ್ಲಿ ತುಬ್ಬುವುದೋ, ಸಾಮ ಅಂದರೆ ಸಮಾಧಾನ, ತುಬ್ಬುವುದು ಅರಿಯುವುದು. ಸಮಾಧಾನದಿಂದ ಅವನ ಮನಸ್ಸನ್ನು ನಾನು ಅರಿಯಬೇಕು. ತಾ ಬಂದ ಬರವಿದು ನಿಬ್ಬರವು, ನೀನು ಬಂದಂತಹ ಗಳಿಗೆ ಹೊತ್ತು, ಅಕಾಲದಲ್ಲಿ ಅಂದರೆ ಹೊತ್ತಲ್ಲದ ಹೊತ್ತಿನಲ್ಲಿ, ದ್ರೌಪದಿಯಲ್ಲಿ ನಡುರಾತ್ರಿ ಹೋಗಿದ್ದಾಳೆ, ಮಧ್ಯರಾತ್ರಿ, ಎಲ್ಲರೂ ಕೂಡ ಮಲಗಿರುವಂತಹ ಸಂದರ್ಭದಲ್ಲಿ ಯಾರೂ ಕೂಡ ತನ್ನನ್ನು ಕಾಣಬಾರದು ಎಂದು ಎಲ್ಲರೂ ಮಲಗಿದ ನಂತರ ಮಧ್ಯರಾತ್ರಿಯಲ್ಲಿ ಅವಳು ಹೊತ್ತಲ್ಲದ ಹೊತ್ತಿನಲ್ಲಿ ಭೀಮನ ಬಳಿಗೆ ಹೋಗಿದ್ದಾಳೆ. ಹೊತ್ತಲ್ಲದ ಹೊತ್ತಿನಲ್ಲಿ ನನ್ನ ಬರುವಿಕೆ ಜನದ ಮನಕ್ಕೆ ನಿಬ್ಬರವು, ಅದು ಜನರಿಗೆ ತಿಳಿದರೆ ಏನಂದುಕೊಳ್ಳುವರೋ ಎಂದುಕೊಳ್ಳುತ್ತಾ ನಾನು ಹೋಗ್ತಾ ಇರುವಂಥ ಸಂದರ್ಭವನ್ನು ಯಾರಾದರೂ ನೋಡಿದರೆ ಜನರಿಗೆ ತಿಳಿದರೆ ಏನಂದುಕೊಳ್ಳುತ್ತಾಳೋ ಎಂದು ತನ್ನ ಒಳಗೆ ಯೋಚನೆ ಎಂದುಕೊಳ್ಳುತ್ತಾ ಎಬ್ಬಿಸಿಯೇ ನೋಡುವೆನು, ಇನ್ನು ಎಬ್ಬಿಸಿಯೇ ನೋಡುತ್ತೇನೆ ಎಂದು ಪತಿಯ ಬಳಿಗೆ ಬಂದಳು. ಸಾರು ಅಂದರೆ ಸಮೀಪಿಸು, ಸಾರಿದಳು ವಲ್ಲಭ ಅಂದರೆ ಒಡೆಯ, ಪತಿ ಎಂದು ದ್ರೌಪದಿಯು ಪತಿಯ ಬಳಿಗೆ ಅವಳು ಬರುತ್ತಾಳೆ. ಇನ್ನು 5ನೆಯ ಕಾವ್ಯಭಾಗ ನೋಡ್ಕೊಳ್ಳಿ, ಸರಿಯಾಗಿ ನೋಡ್ಕೊಳ್ಳಿ. ಮೆಲ್ಲನೆ ಮುಸುಕ ಸಡಿಲಿಸಿ ಗಲ್ಲವನು ಹಿಡಿದು ಅಲುಗಲು, ಅಪ್ರತಿಮಲ್ಲನೆದ್ದನು ನೋಡಿದನು ಪಾಂಚಾಲ ನಂದನೆಯ ವಲ್ಲಭೆಯೇ, ಬರವೇನು ಮುಖದಲ್ಲಿ ತಲ್ಲಣವೇ ತಲೆದೋರುತ್ತಿದೆ, ತಳುವಿಲ್ಲದೆ ಉಸುರು ಇರುಳು ಏಕೆ ಬಂದೆ ಲತಾಂಗಿ ಹೇಳೆಂದ.
ಅವನು ಇವಳು ಬಂದಂತಹ ದ್ರೌಪದಿ ಬಂದಂಥ ಆಕೆ ಹತ್ತಿರದಲ್ಲಿ ತನ್ನನ್ನು ಎಬ್ಬಿಸ್ತಾ ಇರುವುದನ್ನು ನೋಡ್ತಾ ಇದ್ದಂತಹ ಭೀಮನು ಹೇಳ್ತಾನೆ. ಅವಳೇನು ಮಾಡ್ತಾಳೆ, ಮೆಲ್ಲನೆ ಮುಸುಕಂದರೆ ಹೊದೆದಂತಹ ಬಟ್ಟೆ. ಆತ ತನ್ನ ಮೇಲೆ ಮುಸುಕನ್ನು ಹಾಕ್ಕೊಂಡಿದ್ದಾನೆ, ಬಟ್ಟೆಯನ್ನು ಹೊದ್ದುಕೊಂಡಿದ್ದಾನೆ. ಅದನ್ನು ಅವಳು ಮೆಲ್ಲನೆ ಸರಿಸುತ್ತಾಳೆ. ಮೆಲ್ಲನೆ ಮುಸುಕನ್ನು ಸರಿಸಿ ಗಲ್ಲವನ್ನು ಹಿಡಿದು ಅಲುಗಾಡಿಸಿದಾಗ ಅಪ್ರತಿಮ ಮಲ್ಲ, ಅವನಿಗೆ ಸರಿಸಾಟಿಯಾದವರು ಯಾರೂ ಇಲ್ಲ. ಅಪ್ರತಿಮ ಮಲ್ಲನಾದ ಭೀಮನು ಮೆಲ್ಲನೆ ಎದ್ದನು, ನೋಡಿದನು ಪಾಂಚಾಲನಂದನೆಯ. ಮೆಲ್ಲನೆ ಎದ್ದು ಪಾಂಚಾಲ ಕುವರಿಯಾದಂತಹ ಪಾಂಚಾಲ ರಾಜನ ಮಗಳಾದಂತಹ ದ್ರೌಪದಿಯನ್ನು ನೋಡಿದನು. ನಂದನೆ ಅಂದರೆ ಮಗಳು, ನಂದನ ಮಗ. ಇಂತಹ ಪಾಂಚಾಲ ಕುವರಿಯಾದಂತಹ ದ್ರೌಪದಿಯನ್ನು ನೋಡಿ ಹೀಗೆ ಹೇಳುತ್ತಾನೆ, ವಲ್ಲಭಯೇ ಬರವೇನು ಪ್ರಿಯೇ, ನಿನ್ನ ಬರುವಿಕೆಗೆ ಕಾರಣವೇನು? ನೀನು ಈ ಹೊತ್ತಿಗೆ ಯಾಕೆ ಬಂದೆ? ಮುಖದಲ್ಲಿ ಏಕೆ ಕಳವಳ, ಹೆದರಿಕೆ ಕಾಣುತ್ತಿದೆ? ತಲ್ಲಣ ಅಂದರೆ ಭಯ, ಹೆದರಿಕೆ. ತಲ್ಲಣವೇ ತಲೆದೋರುತ್ತಿದೆ. ತಳುವಿಲ್ಲದೆ ಉಸುರು, ತಡ ಮಾಡದೆ ಹೇಳು. ಈ ಇರುಳು ಏಕೆ ಬಂದೆಲ ತಾಂಗಿ? ಈ ರಾತ್ರಿಯಲ್ಲಿ ಯಾಕೆ ಬಂದೆ ಎಂಬುದನ್ನು ಹೇಳು, ತಡ ಮಾಡದೆ ಹೇಳು. ಲತಾಂಗಿ, ಲತೆಯ ಹಾಗೆ ಅಂಗವನ್ನು ಉಳ್ಳವಳು. ಲತಾಂಗಿ, ಲತೆ ಅಂದರೆ ಬಳ್ಳಿಯ ಹಾಗೆ ಅಂಗವನ್ನು ಉಳ್ಳಂತಹ ದ್ರೌಪದಿ ಅಂದರೆ ಇಲ್ಲಿ ರೂಪಕ ಅನ್ನುವಂಥದ್ದು ಕೊಟ್ಟಿದ್ದಾರೆ ಕವಿ. ಇಲ್ಲಿ ಭೀಮ ಬೇಗ ಹೇಳ್ತಾನೆ, ಬೇಗ ಹೇಳು, ಯಾಕೆ ಬಂದೆ? ಮುಖದಲ್ಲಿ ಯಾಕೆ ಈ ರೀತಿಯ ಕಳವಳ ಇದೆ, ಹೆದರಿಕೆ ಇದೆ? ಈ ರಾತ್ರಿಯಲ್ಲಿ ಅದು ಕೂಡ ಯಾಕೆ ಒಬ್ಬಳೇ ಬಂದೆ? ತಡ ಮಾಡದೆ ಹೇಳು ಎಂದು ಹೇಳುತ್ತಾನೆ. ಮುಂದಿನ ಕಾವ್ಯಭಾಗ 6ನೆಯ ಕಾವ್ಯಭಾಗವನ್ನು ಗಮನಿಸಿ ವಿದ್ಯಾರ್ಥಿಗಳೇ. 6ನೆಯ ಪದ್ಯಭಾಗ ಗಮನಿಸಿ. ನಿನ್ನೆ ಹಗಲ್ ಅರೆಯಟ್ಟಿ ಕೀಚಕ ಕೊನ್ನಿ ಒದೆದನು ರಾಜಸಭೆಯಲ್ಲಿ, ನಿನ್ನ ಒಂದಿಗರು ಇರಲು ಪರಿಭವ ಉಚಿತವೇ ತನಗೆ? ಎನ್ನನವ ಬೆಂಬಳಿಯ ಬಿಡ, ನಾನಿನ್ನು ಬದುಕುವವಳಲ್ಲ, ಪಾತಕ ನಿನ್ನ ತಾಗದೆ ಮಾಡದು ಎನ್ನಲು ಆ ಭೀಮ ಕತಿಗೊಂಡ. ನಿನ್ನೆ ಹಗಲಿನಲ್ಲಿ ಕೀಚಕನೆಂಬ ಕುನ್ನಿ ನನ್ನನ್ನು ಬೆನ್ನಟ್ಟಿ ಬಂದು, ಕುನ್ನಿ ಅಂದರೆ ನಾಯಿ, ಕೀಚಕ ಎನ್ನುವಂತಹ ನಾಯಿ ಬೆನ್ನಟ್ಟಿ ಬಂದು ರಾಜಸಭೆಯಲ್ಲಿ ಒದ್ದನು. ನಿನ್ನ ಒಂದಿಗರಿರಲು ಪರಿಭವ ಉಚಿತವೇ ತನಗೆ? ನೀನು ಮತ್ತು ನಿನ್ನ ಜೊತೆಯವರು ಅಂದರೆ ಉಳಿದ ಪಾಂಡವರು, ನೀನು ಮತ್ತು ನಿನ್ನ ಜೊತೆಯವರು ಇದ್ದೂ ಸಹ ನನಗೆ ಈ ರೀತಿಯ ಅವಮಾನವಾಗಿದ್ದು ಸರಿ ಎನಿಸುವುದೇ ನಿನಗೆ? ಪರಿಭವ ಅಂದರೆ ಸೋಲು, ಅವಮಾನ. ನಿನ್ನ ಹಾಗೆ ಇರುವಂತಹ ಪಾಂಡವರು ನನ್ನ ಪತಿಯಾಗಿರುವಾಗ ಈ ರೀತಿಯ ಅವಮಾನವಾಗಿದ್ದು ನಿನಗೆ ಸರಿ ಎನಿಸುವುದೇ? ಎನ್ನನವ ಬೆಂಬಳಿಯ ಬಿಡ ಅಂದರೆ ಬೆನ್ನು ಹತ್ತದೆ ಬಿಡಲಾರದು. ಎನ್ನನವ ಬೆಂಬಳಿಯ ಬಿಡ, ನನ್ನನ್ನು ಇನ್ನು ಮುಂದೆ ಅವನು ಬಿಡುವವನಲ್ಲ. ನಾನಿನ್ನು ಬದುಕುವವಳಲ್ಲ, ನಾನಿನ್ನು ಬದುಕಲಾರೆ. ಪಾತಕ ನಿನ್ನ ತಾಗದೆ ಮಾಡದು. ಪಾತಕ ಅಂದರೆ ಪಾಪ. ನಾನು ಒಂದು ವೇಳೆ ಸತ್ತರೆ ಆ ಪಾತಕ ನಿನಗೆ ತಾಗದೆ ಬಿಡದು. ಅಲ್ಲಿ ಮಾಡದು ಅಂತ ಇದೆ ನೋಡಿ, ಮಾಡದು ಅಂದರೆ ಬಿಡದು. ನಾನಿನ್ನು ಬದುಕಲಾರೆ, ಆ ಪಾಪ ನಿನಗೆ ತಾಗದೇ ಬಿಡದು ಎಂದಾಗ ಭೀಮ ಕತಿಗೊಂಡ. ಕತಿ ಅಂದರೆ ಕೋಪ. ಭೀಮ ಕೋಪಗೊಳ್ಳುತ್ತಾನೆ.
ಆಕೆಯನ್ನು ಕೀಚಕ ಅಟ್ಟಿಕೊಂಡು ಬಂದಂತಹ ವಿಷಯವನ್ನು ಕೇಳಿ ಇಲ್ಲಿ ಆತ ಕೋಪಗೊಳ್ಳುತ್ತಾನಂತೆ. ಮುಂದೆ 7ನೆಯ ಪದ್ಯಭಾಗ ಇನ್ನೂ ಹೇಳ್ತಾಳೆ ದ್ರೌಪದಿ. ತನಗೆ ಬಂದಿರುವಂತಹ ಈ ಅವಮಾನಕರ ಪ್ರಸಂಗವನ್ನು ಅವಳು ಹೇಳ್ತಾಳೆ. ರಮಣ ಕೇಳು, ಉಳಿದವರು ತನ್ನನ್ನು ರಮಿಸುವರು, ಮಾನಾರ್ಥವೆನೆ ನಿರ್ಗಮಿಸುವರು, ನೀನಲ್ಲದೆ ಉಳಿದವರು ಉಚಿತ ಬಾಹಿರರು. ಮಮತೆಯಲ್ಲಿ ನೀ ನೋಡು ಚಿತ್ತದ ಸಮತೆಯನ್ನು ಬೀಳ್ಕೊಡು, ಕುಠಾರನ ಯಮನ ಕಾಣಿಸಿ ಕರುಣಿಸಿ ಎಂದಳು ಕಾಂತೆ ಕೈ ಮುಗಿತು. ರಮಣ ಕೇಳು. ರಮಣ ಅಂದರೆ ಪತಿ. ರಮಣನೇ ಕೇಳು, ತನ್ನನ್ನು ಉಳಿದವರು ರಮಿಸುವರು. ರಮಿಸು ಅಂದರೆ ಸಂತೋಷಪಡಿಸು. ರಮಣನೇ ಕೇಳು, ಉಳಿದ ಪತಿಗಳು ನನ್ನನ್ನು ಸಂತೋಷಪಡಿಸುವರು, ನನ್ನನ್ನು ರಮಿಸುವರು. ಆದರೆ ಮಾನಾರ್ಥವೆನೆ ನಿರ್ಗಮಿಸುವರು. ಆದರೆ ನನ್ನ ಮಾನ ಅಪಮಾನದ ವಿಷಯ ಬಂದಾಗ ದೂರ ಸರಿಯುವರು, ನಿರ್ಗಮಿಸುವರು, ಇಲ್ಲಿಂದ ಹೊರಟು ಹೋಗುವರು. ನೀನಲ್ಲದೆ ಉಳಿದವರು ಉಚಿತ ಬಾಹಿರರು. ನೀನಲ್ಲದೆ, ನಿನ್ನನ್ನು ಹೊರತುಪಡಿಸಿ ಉಚಿತ ಬಾಹಿರರು, ಅದಕ್ಕೆ ಹೊರತಾದವರು. ನನ್ನ ಕಷ್ಟಕ್ಕೆ ನೀನಲ್ಲದೆ ಉಳಿದವರು ಅದರಿಂದ ಹೊರತಾದವರು. ಇನ್ನೂ ಹೇಳ್ತಾಳೆ, ಮಮತೆಯಲ್ಲಿ ನೀ ನೋಡು, ನನ್ನನ್ನು ಪ್ರೀತಿಯಿಂದ ಒಮ್ಮೆ ನೋಡು, ಸಮಾಧಾನದಿಂದ ನೀನು ಚಿತ್ತ ಅಂದರೆ ಮನಸ್ಸಿನ ಸಮತೆಯನ್ನು ಬೀಳ್ಕೊಡು. ಸಮಾಧಾನ ಚಿತ್ತ ಇದೆಯಲ್ಲ ನಿನ್ನಲ್ಲಿ, ಅದನ್ನು ನೀನು ಬಿಟ್ಟು ಬಿಡು. ಏನು ಬಂದರೂ ಕೂಡ ಸುಮ್ಮನೆ ಇರುವಂತಹ ಒಂದು ಭಾವನೆ ನಿನ್ನಲ್ಲಿ ಇದೆಯಲ್ಲ, ಅದನ್ನು ಬಿಟ್ಟು ಕೊಡು. ಅಂತಹ ಪ್ರಸಂಗ ನನಗೀಗ ಬಂದಿದೆ, ನನ್ನ ಮಾನದ ಕಡೆಗೆ ಬಂದಿದೆ. ಈಗ ನನ್ನ ಜೀವಕ್ಕೆ ಅವನು ಕುಠಾರನ ರೀತಿಯಲ್ಲಿ ಬಂದಿದ್ದಾನೆ. ಕುಠಾರ ಅಂದರೆ ಕೊಡಲಿಯ ರೂಪದಲ್ಲಿ ಬಂದಿರುವಂತಹ ಈ ಕೀಚಕನಿಗೆ, ಕುಠಾರನಿಗೆ, ಆ ಕೊಡಲಿಯ ರೂಪದಲ್ಲಿ ಬಂದಿರುವಂತಹ ಆ ಕೀಚಕನಿಗೆ ಯಮನ ಕಾಣಿಸು, ಯಮನ ಆಲಯವನ್ನು ಕಾಣಿಸು. ಅಂದರೆ ಆತನನ್ನು ಕೊಂದು ಬಿಡು, ಯಮನಲ್ಲಿಗೆ ಕಳಿಸಿಬಿಡು. ಯಮನ ಕಾಣಿಸಿ ಕರುಣಿಸು ಎಂದಳು ಕಾಂತೆ ಕೈ ಮುಗಿದು. ನನ್ನ ಮೇಲೆ ನೀನು ಕರುಣೆ ತೋರು, ಆತನನ್ನು ಕೊಂದು ಬಿಡು. ಆತನಿಗೆ ಆ ಕುಠಾರದ ಹಾಗೆ, ಆ ಕೊಡಲಿಯ ಹಾಗೆ ನನ್ನ ಜೀವನದಲ್ಲಿ ಬಂದಿರುವಂತಹ ಆ ಕೀಚಕನನ್ನು, ಆತನನ್ನು ಇಲ್ಲವಾಗಿಸು, ನಾಶ ಮಾಡು. ಕೀಚಕನಿಗೆ ಯಮನ ಆಲಯವನ್ನು ತೋರಿಸು ಎಂದು ಕೈ ಮುಗಿದು ಬೇಡಿಕೊಂಡಳು. ಮುಂದಿನ ಪದ್ಯಭಾಗದಲ್ಲಿ ಅವಳು ಹೇಳಿದಂತಹ ಮಾತುಗಳನ್ನೆಲ್ಲ ಈಗ ಭೀಮ ಕೇಳ್ತಾ ಇದ್ದಾನೆ. ಚಿತ್ತದ ಸಮತೆಯನ್ನು ಬಿಡು ಅಂತ ಹೇಳ್ತಾಳೆ, ಆದರೆ ಇಲ್ಲಿ ಆತ ಬಿಡುವುದಿಲ್ಲ. ಅವನು ಹೇಳ್ತಾನೆ, ಅವಳು ಹೇಳಿದಂಥ ಒಂದು ಪ್ರಸಂಗ, ಅಲ್ಲಿ ಒಂದು ಮಾತು ಹೇಳ್ತಾಳೆ ಅವಳು. ಯಾವುದು, ಉಳಿದವರು ರಮಣ ಕೇಳು, ಉಳಿದವರು ನನ್ನನ್ನು ರಮಿಸುತ್ತಾರೆ, ನನ್ನನ್ನು ಸಂತೋಷಪಡಿಸುತ್ತಾರೆ ಅಂತ ಹೇಳ್ತಾಳೆ. ಆ ಒಂದು ಮಾತು ಭೀಮನಿಗೆ ಸರಿ ಕಾಣುವುದಿಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಕಲಹಕಾದೊಡೆ ನಾವು ರಮಿಸುವರು ಉಳಿದವರು ಬಳಿಕೇನು, ಗಾದೆಯ ಬಳಕೆ ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವರು. ಅಳುಕೆ ನಡೆಯುವವರಲ್ಲ ನಿನ್ನಯ ಹಳಿವು ಹರಿಬವ ಹೇಳಿ ಚಿತ್ತವ ತಿಳುಹಿಕೊಂಬುದು. ನಾವು ಭೀತರು ಧರ್ಮಜನ ಹೊರಗೆ. ಅವಳು ಹೇಳಿದಂತಹ ಮಾತು ಕಲಹಕಾದೊಡೆ ನಾವು. ಅವನು ಹೇಳ್ತಾನೆ, ಕಾದಾಟಕ್ಕಾದರೆ ನಾನು, ರಮಿಸುವರು ಉಳಿದವರು, ರಮಿಸುವುದಾದರೆ ಉಳಿದವರು. ಇದು ಯಾವುದೋ ಒಂದು ಗಾದೆ ಇದೆ, ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವರು. ಯಾರೋ ಗಳಿಸಿದ್ದನ್ನು ಇನ್ಯಾರೋ ಉಂಡು ಹೋಗುವರು ಎಂಬ ಗಾದೆಯಂತೆ ಆಯಿತು ನೀನು ಹೇಳಿದ್ದು. ಕಾದಾಟಕ್ಕಾದರೆ ನಾನು, ರಮಿಸುವುದಾದರೆ ಉಳಿದವರು. ಇದು ಯಾರೋ ಗಳಿಸಿದ್ದನ್ನು ಇನ್ಯಾರೋ ಉಂಡು ಹೋಗುವರು ಎಂಬ ಗಾದೆಯಂತೆ ಆಯಿತು. ನಾನು ಹೆದರಿ ನಡೆಯುವವನಲ್ಲ, ನಾನು ಅಳುಕಿ ನಡೆಯುವವರಲ್ಲ.
ನಿನ್ನಯ ಹಳಿವು ಹರಿಭವ ಹೇಳಿ ಹೋಗು ನೀನು, ಹೇಳ್ತಾನೆ ಅವನು. ನಿನ್ನಲ್ಲಿ ಏನಿದೆ, ನಿನ್ನ ಮಾನ ರಕ್ಷಣೆಗೆ ಏನು ಮಾಡಬೇಕೆಂದು ಯೋಚಿಸಿ ಸಮಾಧಾನ ತಂದುಕೋ. ನಿನ್ನಯ ಹಳಿವು ಹರಿಭವ, ನಿನ್ನ ಮಾನಾಪಮಾನದ ಏನು ಉಂಟೋ ಅದನ್ನೆಲ್ಲ ಹೇಳಿ, ಏನು ಕರ್ತವ್ಯ ಮಾಡಬೇಕು ಅದೆಲ್ಲವನ್ನು, ನಿನ್ನ ಅಪಮಾನ ಆಗ್ತಾ ಇದೆಯಲ್ಲ ಅದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಯೋಚಿಸಿ, ನೀನೇ ಯೋಚಿಸು. ನಿನ್ನ ಮಾನ ರಕ್ಷಣೆಗೆ ನೀನೇ ಯೋಚಿಸಿ, ಏನು ಮಾಡಬೇಕು ಅಂತ ಯೋಚಿಸಿ ಸಮಾಧಾನ ತಂದುಕೋ. ಇನ್ನೂ ಒಂದು ಮಾತನ್ನು ಹೇಳ್ತಾನೆ ಅವನು, ತಿಳಿಹಿಕೊಂಬುದು ನೀನೇ ತಿಳಿದುಕೋ. ನಾವು ಭೀತರು ಧರ್ಮಜನ ಹೊರಗೆ, ನಾವು ಧರ್ಮರಾಜನ ಜೊತೆ ಸೇರಿ ಹೆದರುವಂತಾಗಿದೆ. ಅಂದರೆ ಧರ್ಮರಾಯನ ಹೆದರಿಕೆಯಿಂದ ನಾನು ಸುಮ್ಮನಿದ್ದೇನೆ ಅನ್ನುವುದನ್ನು ಕೂಡ ಭೀಮ ಇಲ್ಲಿ ಈ ಭಾಗದಲ್ಲಿ ಹೇಳ್ತಾನೆ. ಮುಂದಕ್ಕೆ ಈ ಮಾತನ್ನು ಕೇಳಿ ದ್ರೌಪದಿಗೆ ಅವಳು ಒಂದು ನಿರ್ಧಾರ ಮಾಡಿರ್ತಾಳೆ, ನಿಮಗೆ ನೆನಪಿರ್ಬೋದು, ಘೋರತರ ವಿಷವ ಕುಡಿವೇನು ಅಂತ. ಅದನ್ನು ಯೋಚನೆ ಮಾಡಿ ಅವಳಿಗೆ ಇನ್ನಷ್ಟು ದುಃಖ ಬರ್ತದೆ. ಅವಳು ಹೇಳ್ತಾಳೆ, ಆಗ ಏನು ಹೇಳ್ತಾಳೆ ಅನ್ನುವಂಥದ್ದನ್ನು ನೋಡಿ ಇಲ್ಲಿ. ಹೆಂಡತಿಯ ಹರಿಬದಲಿ ಒಬ್ಬನೇ ಗಂಡುಗೂಸೆ ವೈರಿಯನು ಕಡಿ ಖಂಡವನು ಮಾಡುವನು, ತನ್ನೊಡಲ ನಿಕ್ಕುವನು. ಗಂಡರೈವರು ಮೂರು ಲೋಕದ ಗಂಡರು, ಒಬ್ಬಳನು ಆಳಲಾರಿರಿ ಗಂಡರೋ, ನೀವು ಭಂಡರೋ ಹೇಳಿ ಎಂದಳು ಇಂದುಮುಖಿ. ಅವಳು ಹೇಳ್ತಾಳೆ, ಹೆಂಡತಿಯ ಹರಿಬದಲಿ, ಹರಿಬ ಅಂದರೆ ಕರ್ತವ್ಯ, ಹೆಂಡತಿಗೆ ಕಷ್ಟದ ಸಂದರ್ಭಗಳು ಬಂದಾಗ, ಹೆಂಡತಿಯ ಕಷ್ಟದಲ್ಲಿ ಮಾನ ಕಾಪಾಡುವಂಥ ಪ್ರಸಂಗ ಬಂದಾಗ, ಒಬ್ಬನೇ ಗಂಡುಗೂಸು, ಒಬ್ಬನೇ ಗಂಡ, ನನ್ನ ಹಾಗಲ್ಲ, ಇವರು ಗಂಡಂದಿರಿದ್ದಾರೆ ನನಗೆ, ಒಬ್ಬನೇ ಗಂಡನಾದವನು ವೈರಿಯನು ಕಡಿದು ಖಂಡವನು ಮಾಡುವನು. ಖಂಡ ಅಂದರೆ ಚೂರು ಚೂರು, ತುಂಡು ತುಂಡು, ವೈರಿಯನ್ನು ತುಂಡು ತುಂಡು ಮಾಡಿ ಕಡಿದು ಹಾಕುತ್ತಾನೆ. ಆದರೆ ಇಲ್ಲದೆ ಹೋದರೆ, ಹಾಗೇನಾದರೂ ಮಾಡಲಿಕ್ಕಾಗದಿದ್ದರೆ ತನ್ನೊಡಲ ನಿಕ್ಕುವನು, ತನ್ನ ಪ್ರಾಣವನ್ನು ಇಕ್ಕುತ್ತಾನೆ, ತನ್ನ ಪ್ರಾಣವನ್ನಾದರೂ ಬಿಟ್ಟು ಬಿಡುತ್ತಾನೆ ಅವನು, ತಾನಾದರೂ ಸಾಯುತ್ತಾನೆ. ಆದರೆ ನನ್ನ ಸ್ಥಿತಿ ಹೀಗಿದೆಯೇ, ಮೂರು ಲೋಕದವರು, ನೀವು ಗಂಡರೈವರು 5 ಜನ ಗಂಡಂದಿರಿದ್ದೀರಿ, 3 ಲೋಕದ ಗಂಡರು, 3 ಲೋಕದ ಒಡೆಯರು, 3 ಲೋಕದ ಪತಿಗಳು, 3 ಲೋಕದ ಗಂಡರು ಎನಿಸಿದಂತಹ ಗಂಡರೈವರು, ನೀವು 5 ಪತಿಗಳಿದ್ದು ಒಬ್ಬಳನು ಆಳಲಾರಿರಿ, ನನ್ನೊಬ್ಬಳನು ಆಳಲಾರಿರಿ, ನನ್ನೊಬ್ಬಳನ್ನು ರಕ್ಷಿಸಲಾರಿರಿ. ನೀವು ಗಂಡರೋ ಅಥವಾ ಭಂಡರೋ, ನೀವು ಗಂಡರೋ ಅಥವಾ ಇನ್ನೊಂದು ಶಬ್ದವನ್ನಲ್ಲಿ ಅವಳು ಬಳಕೆ ಮಾಡ್ತಾಳೆ. ಆ ಭಂಡ ಅನ್ನುವಂಥ ಯಾವುದಕ್ಕೂ ಉಪಯೋಗವಿಲ್ಲದೆ ಇರುವಂಥ, ಷಂಡ ನಿರ್ವೀರ್ಯ ಅನ್ನುವಂತಹ, ಧೈರ್ಯವಿಲ್ಲದವ ಅನ್ನುವಂತಹ ಒಂದು ಶಬ್ದದ ಬಳಕೆಯನ್ನು ಅವಳು ಮಾಡ್ತಾಳೆ. ಹೀಗೆ ಅದು ಅವಳ ದುಃಖದಲ್ಲಿ ಹೇಳಿರುವಂಥದ್ದು. ಹೀಗೆ ಅವಳು ದುಃಖಿಸ್ತಾಳೆ, ದುಃಖದಿಂದ ಕೇಳ್ತಾಳೆ. ಇನ್ನು ಮುಂದೆ 10ನೆಯ ಪದ್ಯಭಾಗ ನೋಡಿ. ಹೆಣ್ಣು ಹರಿಬಕ್ಕೋಸುಗವೇ ತಮ್ಮಣ್ಣನಾಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದನೆಂದು ನುಡಿವರು ಕುಜನರಾದವರು, ಅಣ್ಣನವರಿಗೆ ದೂರುವುದು ನಾವುಣ್ಣದ ಉರಿಯುವು ರಾಯನಾಜ್ಞೆಯ ಕಣ್ಣಿಯಲಿ ಬಿಗಿ ಒಡೆದು ಕೆಡೆದೆವು ಕಾಂತೆ ಕೇಳೆಂದ. ಇಲ್ಲಿ ಅವಳು ಹೇಳ್ತಾಳೆ, ಗಂಡರೋ ನೀವು ಭಂಡರೋ ಅನ್ನೋಂಥ ಶಬ್ದದ ಬಳಕೆಯನ್ನು ಮಾಡಿದಾಗ ಈತನಲ್ಲಿ ಒಂದು ರೋಷ ಉಕ್ಕಿ ಬರ್ತದೆ. ಯಾರಲ್ಲಿ? ಭೀಮನಲ್ಲಿ. ಅವಳ ಮಾತುಗಳನ್ನು ಕೇಳಿದಂತಹ ಈ ಭೀಮ ಒಮ್ಮೆಲೆ ಸಿಡಿದು ಹೇಳ್ತಾನಂತೆ. ಏನು ಹೇಳ್ತಾನೆ ಅವನು ಹೇಳ್ತಾನೆ, ಲೋಕ ತನ್ನ ಬಗ್ಗೆ ಯಾವ ರೀತಿ ಮಾತನಾಡಬಹುದು ಅನ್ನೋದನ್ನು ಅವನು ಇಲ್ಲಿ ಹೇಳ್ತಾನೆ. ಹೆಣ್ಣು ಹರಿಬಕ್ಕೋಸುಕವೇ, ಹೆಣ್ಣಿನ ಕರ್ತವ್ಯಕ್ಕೆ, ಹೆಣ್ಣಿನ ಮಾತಿಗಾಗಿ
ಕುಂತಿಯ ಈ ಮಗ ತನ್ನ ಅಣ್ಣನ ಆಜ್ಞೆಯನ್ನು ಮೀರಿ ನಡೆದ. ಹೆಣ್ಣು ಹರಿಬಕ್ಕೋಸುಗವೇ ತಮ್ಮಣ್ಣನ ಆಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದ. ಚಿನ್ನ ಅಂದರೆ ಮಗ, ಕುಂತಿಯ ಚಿನ್ನ, ಕುಂತಿಯ ಮಗ ಭೀಮ ದ್ರೌಪದಿ ಹೇಳಿದ್ದೇ ಹೇಳಿದ್ದು, ದ್ರೌಪದಿಯ ಮಾತನ್ನು ಕೇಳಿದ್ದು. ಅವನು ತಮ್ಮಣ್ಣನ ಆಜ್ಞೆ ಭೀಮನು ಧರ್ಮರಾಯ ಹಾಕಿದ ಆಜ್ಞೆಯನ್ನು ಕೂಡ ಮೀರಿ ನಡೆದಿದ್ದಾನೆ ಎಂದು ಕುಜನರು ಮಾತನಾಡುವರು. ಕುಜನರು ಕೆಟ್ಟ ಜನರು, ಲೋಕದ ಜನರು ಮಾತನಾಡಿಕೊಳ್ಳುತ್ತಾರೆ. ಆದ್ದರಿಂದ ಅಣ್ಣನಲ್ಲಿ ಹೋಗಿ ದೂರು ನೀನು ಹೇಳ್ತಾನೆ. ಅಣ್ಣನವರಿಗೆ ದೂರುವುದು, ನೀನು ಅಣ್ಣನಿಗೆ ಹೋಗು, ಧರ್ಮರಾಯನಲ್ಲಿ ಹೋಗಿ ನಿನ್ನ ದೂರನ್ನು ಹೇಳಿಕೊ. ಇದು ನಾವು ಉಣ್ಣದ ಉರಿ, ಇದು ನಾನು ನುಂಗಲಾರದಂತಹ ಬಿಸಿ ಕೆಂಡ. ಉರಿ ಅಂದರೆ ಇಲ್ಲಿ ಬಿಸಿ ಕೆಂಡ. ಇದು ನಾನು ಉಣ್ಣಲು ಆಗದೇ ಇರುವಂತಹ, ನನ್ನಿಂದ ನುಂಗಲು ಸಾಧ್ಯವಾಗದೇ ಇರುವಂತಹ ಕೆಂಡವಾಗಿದೆ ಇದು. ಹಾಗಾಗಿ ನೀನು ಹೋಗಿ ಅಣ್ಣನಲ್ಲಿಯೇ ಹೋಗಿ ದೂರು. ಆಜ್ಞೆಯ ಕಣ್ಣಿಯಲ್ಲಿ ಬಿಗಿ ಒಡೆದು ಕೆಡೆದೆವು. ಕಣ್ಣಿ ಅಂದರೆ ಬಂಧನ. ಅವು ನಮಗೆಲ್ಲ ಧರ್ಮರಾಯ ನಮಗೆ ಒಂದು ಬಂಧನ ಹಾಕಿ ಹೋಗಿದ್ದಾನೆ. ಹಗ್ಗದಲ್ಲಿ ನಮ್ಮನ್ನು ಬಂಧಿಯಾಗಿ ಮಾಡಿ ಹೋಗಿದ್ದಾನೆ. ಯಾವ ಹಗ್ಗ ಅದು? ಧರ್ಮರಾಜ ಕೊಟ್ಟಂತಹ ಆಜ್ಞೆ ಅನ್ನುವಂತಹ ಹಗ್ಗದಲ್ಲಿ, ಆತ ಹೇಳಿದಂತಹ ಎಚ್ಚರಿಕೆಯ ಮಾತುಗಳು ಎನ್ನುವಂತಹ ಆ ಬಂಧನದಲ್ಲಿ, ಆ ಹಗ್ಗದಲ್ಲಿ ನಮ್ಮನ್ನೆಲ್ಲ ಬಂಧಿಯಾಗಿಸಿ ಹೋಗಿದ್ದಾನೆ. ನಾನು ಧರ್ಮರಾಯನ ಹಗ್ಗದಲ್ಲಿ, ಆಜ್ಞೆ ಎಂಬ ಹಗ್ಗದಲ್ಲಿ ಬಂಧಿಯಾಗಿ ಬಿದ್ದಿರುವೆನು ಎಂದು ಭೀಮ ಅಸಹಾಯಕನಾಗಿ ಇಲ್ಲಿ ಹೇಳುತ್ತಾನೆ. ಕಾಂತೆ ಅಂದರೆ ದ್ರೌಪದಿ ಹೆಂಡತಿ. ಇನ್ನು ಮುಂದೆ 11ನೆಯ ಪದ್ಯ ಭಾಗದಲ್ಲಿ ಇಂತಹ ಇಲ್ಲಿ ಭೀಮ ತನ್ನಿಂದ ಸಾಧ್ಯ ಇಲ್ಲ, ನೀನು ಹೋಗು ಅಂತ ಹೇಳ್ತಾನೆ. ನೀನು ಧರ್ಮರಾಯನಲ್ಲಿಗೆ ಹೋಗು ಅಂತ ಹೇಳಿದಾಗ ಬಹಳಷ್ಟು ದುಃಖಗೊಳ್ತಾಳೆ. ಮೊದಲೇ ಹೇಳಿದ್ದೇನೆ, ಅವಳೊಂದು ನಿರ್ಧಾರ ಮಾಡಿದ್ದಾಳೆ. ಅದಕ್ಕೆ ಅವಳೀಗ ತನ್ನ ಒಳಗೆ ಇರುವಂಥ ಒತ್ತಡ, ಆ ಒಂದು ನೋವು, ದುಃಖ, ಹಾಗಾಗಿ ಅವಳು ಹೇಳ್ತಾಳೆ. ಕೊನೆಗೆ ಈ ರೀತಿ ಹೇಳ್ತಾಳೆ ಅವಳು. ಇದು ಬಹಳ ಮುಖ್ಯವಾಗಿ ಅಲ್ಲಿ ಶೀರ್ಷಿಕೆ ಕೂಡ ಇದೆ. ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಭಂಗಿತರು ಭುವನದೊಳು ಇನ್ನು ಜನಿಸಲು ಬೇಡ ಗಂಡರು ಭೀಮ ಸನ್ನಿಭರು ಎನ್ನವಲು ಪಾಂಡವರವಲು ಸಂಪನ್ನ ದುಃಖಿಗಳು 6 ನವೆದರು ಮುನ್ನಿನವರೊಳಗೆಂದು ದ್ರೌಪದಿ ಹಿರಿದು ಹಲುಬಿದಳು. ಇಲ್ಲಿ ದ್ರೌಪದಿ ಈ ರೀತಿ ಹೇಳ್ತಾಳೆ ಅವಳು. ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು ನನ್ನಂತೆ ಭಂಗಿತರು, ಭಂಗಿತ ಅಂದರೆ ಅವಮಾನ, ನನ್ನಂತೆ ಅವಮಾನಕ್ಕೆ ಒಳಗಾದ ನಾರಿಯರು, ಸ್ತ್ರೀಯರು ಇನ್ನು ಮುಂದೆ ಭುವನದೊಳು ಇನ್ನು ಜನಿಸಲು ಬೇಡ, ಇನ್ನು ಮುಂದೆ ಭೂಮಿಯ ಮೇಲೆ ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಭಂಗಿತರು ಭುವನದೊಳು ಇನ್ನು ಜನಿಸಲು ಬೇಡ. ಇನ್ನು ಹೇಳ್ತಾಳೆ ಅವಳು, ಇನ್ನು ಜನಿಸಲು ಬೇಡ. ಯಾರ ಹಾಗಿನವರು? ಭೀಮನಂತಹ ಭೀಮಸನ್ನಿಭರು, ಭೀಮನ ಹಾಗೆ ಇರುವಂತಹ ಬಲಶಾಲಿಗಳು ಇನ್ನು ಮುಂದೆ ಜನಿಸದೇ ಇರಲಿ ಹೇಳ್ತಾಳೆ. ಯಾಕಂದರೆ ಅಷ್ಟು ಬಲವಿದ್ದು ಕೂಡ ತನ್ನನ್ನು ಒಬ್ಬಳನ್ನು ರಕ್ಷಿಸಲು ಆಗದೇ ಇರುವಂತಹ ಭೀಮನಲ್ಲಿ ಇರುವಂತಹ ಪರಾಕ್ರಮದ ಮೇಲೂ ಕೂಡ ಆಕೆಗೆ ಸಿಟ್ಟಿದೆ, ದುಃಖವಿದೆ. ಹಾಗಾಗಿ ಅವಳು ಹೇಳ್ತಾಳೆ, ನನ್ನಂತೆ ಅವಮಾನಕ್ಕೆ ಒಳಗಾದ ನಾರಿಯರು ಇನ್ನು ಹುಟ್ಟುವುದು ಬೇಡ, ಈ ಭೂಮಿಯ ಮೇಲೆ ಹುಟ್ಟದೇ ಇರಲಿ. ಹಾಗೆ ಭೀಮನಂತಹ ಬಲಶಾಲಿಗಳು ಇನ್ನು ಮುಂದೆ ಜನಿಸದೇ ಇರಲಿ. ಇನ್ನೂ ಹೇಳ್ತಾಳೆ ಅವಳು, ಎನ್ನವಲು ನನ್ನಂತೆ ಪಾಂಡವರಂತೆ ಸಂಪನ್ನ ದುಃಖಿಗಳು, ಸಂಪೂರ್ಣ ದುಃಖದಿಂದ ಈ ಹಿಂದೆ ದುಃಖಿಗಳು 6 ನವೆದವರು, ಈ ಹಿಂದೆ ಮುನ್ನಿನವರು
ನನ್ನ ಹಾಗೆ ಇರುವಂತಹ ಪಾಂಡವರಂತೆ ಸಂಪೂರ್ಣ ದುಃಖದಿಂದ ಈ ಹಿಂದೆ ಯಾರೂ ನರಳಿರಲು ಸಾಧ್ಯ ಎಂದು ಅತಿಯಾದಂತಹ ದುಃಖದಿಂದ ಹಿರಿದು ಅತಿಯಾದ ಹಲುಬಿದಳು. ಹಲುಬು ಅಂದರೆ ದುಃಖಿಸು, ಹಲುಬು ದುಃಖಿಸು ಹಲುಬಿದಳು. ಹೀಗೆ ಬಹಳಷ್ಟು ದುಃಖದಿಂದ ದ್ರೌಪದಿಯು ತನಗೆ ಬಂದಿರುವಂತಹ ಈ ಹೆಣ್ಣು ಜನ್ಮವು ಬರದೇ ಇರಲಿ, ಇನ್ನು ಯಾರಿಗೂ ಕೂಡ ನನ್ನ ಹಾಗೆ ಅವಮಾನಗೊಂಡವರು, ನನ್ನ ಹಾಗೆ ದುಃಖಿತರಾದವರು ಈ ಜನ್ಮದಲ್ಲಿ ಇನ್ನು ಮುಂದೆ ಯಾರೂ ಕೂಡ ಹುಟ್ಟುವುದು ಬೇಡ ಎಂದು ಬಹಳಷ್ಟು ದುಃಖದಿಂದ ಇಲ್ಲಿ ಹೇಳ್ತಾ ಇರುವಂತಹ ಸಂದರ್ಭವನ್ನು ಈ ಪದ್ಯ ಭಾಗದಲ್ಲಿ ನಾವು ಗಮನಿಸಬಹುದು ವಿದ್ಯಾರ್ಥಿಗಳೇ. ಮಂದೆ ಗೆಳೆಸಿದ ಪಾಪಿ ಕೌರವನಂದು ಮುಂದಲೆ ವಿಡಿದು ಸೈಂಧವ ಬಂದು ಬಳಿಕ ಅರಣ್ಯವಾಸದೊಳು ಎಳೆದೊಯ್ದ ಇಂದು ಕೀಚಕ ನಾಯ ಕಾಲಲಿ ನೊಂದೆನ್ ಈ 3 ಬಾರಿಯೇ ಬಂದ ಭಂಗವೇ ಸಾಕು ಎನ್ನುತ್ತ ಬಸವಳಿದಳು ಇಂದು ಮುಖಿ. ಈ 3 ಪ್ರಸಂಗಗಳನ್ನು ಆಕೆ ಅವಮಾನಗೊಂಡಂಥ ದ್ರೌಪದಿ ಅವಮಾನಗೊಂಡಂತಹ ಈ 3 ಪ್ರಸಂಗಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಅವಳು ಹೇಳ್ತಾಳೆ ಈ 3 ಪ್ರಸಂಗಗಳು ಯಾವುದು ಅನ್ನೋದನ್ನು ಹೇಳ್ತಾಳೆ. ಅಂದು ಮಂದೆಗೆ ಎಳಸಿದ, ಮಂದೆಗೆಳಸು ಅಂದರೆ ಮಂದೆ ತುಂಬಿದ ಸಭೆ, ಮಂದಿಗಳು ಜನರು ತುಂಬಿದ ಸಭೆಗೆ ಎಳೆಸಿ ತಂದ ನನ್ನನ್ನು, ಎಳೆದು ತರಿಸಿದ. ಅಂದು ಪಾಂಡವರು ಸೋತಾಗ ಜೂತದಲ್ಲಿ ಆ ಜೂಜಿನ ಆಟದಲ್ಲಿ ಸೋತಾಗ ಇವಳನ್ನು ಆ ಕೌರವರು ಎಳೆದು ತರ್ತಾರೆ. ಅದನ್ನು ಅವಳು ಹೇಳ್ತಾಳೆ, ಇಲ್ಲಿ ನೆನಪಿಸಿಕೊಳ್ತಾಳೆ. ಅಂದು ಪಾಪಿಯಾದ ಕೌರವ ಮುಂದಲೆಯ ಕೂದಲನ್ನು ಹಿಡಿದು ತುಂಬಿದ ಸಭೆಗೆ ಎಳೆದು ತರಿಸಿದನು. ಇಂದು ಸೈಂಧವ ಬಂದಿದ್ದಾನೆ. ಆನಂತರ ಸೈಂಧವ ಬಳಿಕ ಅರಣ್ಯವಾಸದಲ್ಲಿರುವಾಗ ಸೈಂಧವ ಬಂದು ಬಳಿಕ ಅರಣ್ಯವಾಸದಳು ಎನ್ನನ್ನು ಎಳೆದೊಯ್ದ. ಅನಂತರ ವನವಾಸವನ್ನು ಮಾಡ್ತಾ ಇರುವಂತಹ ಸಂದರ್ಭ, 12 ವರ್ಷ ವನವಾಸವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ದುಶ್ಶಲೆಯ ಗಂಡನಾದಂತಹ ಜಯದ್ರಥ, ಸೈಂಧವ ಅಂತ ಅವನ ಇನ್ನೊಂದು ಹೆಸರು, ಅವನೂ ಕೂಡ ಆವತ್ತು ವನವಾಸದಲ್ಲಿರುವಾಗ ಈಕೆಯ ಮೇಲೆ ಕಣ್ಣು ಹಾಕ್ತಾನೆ. ಆ ಜಯದ್ರಥ ಬಂದು ನನ್ನನ್ನು ಎಳೆದುಕೊಂಡು ಹೋದನು. ಆನಂತರ ಇಂದು ಇದು 3ನೆಯ ಬಾರಿ. ಇಂದು ಕೀಚಕ ನಾಯ ಕಾಲಲಿ ನೊಂದೆ. ಇಂದು ಕೀಚಕನೆಂಬ ನಾಯಿಯ ಕಾಲಿನಿಂದ, ಅಂದರೆ ಕಾಲಿನ ಒದೆತದಿಂದ ನೊಂದೆ. ನಾನು 3 ಬಾರಿ ಈ ರೀತಿ ನಾನು ಅವಮಾನವನ್ನು ಹೊಂದಿದ್ದೇನೆ. ಅಂದು ಪಾಪಿಯಾದ ಕೌರವ ಮುಂದಲೆಯ ಕೂದಲನ್ನು ಹಿಡಿದು ತುಂಬಿದ ಸಭೆ, ಮುಂದಲೆ ಅಂದರೆ ಮುಂದಿನ ಕೂದಲ ಮುಂಭಾಗ, ತುಂಬಿದ ಸಭೆಗೆ ಎಳೆದು ತರಿಸಿದನು. ಬಳಿಕ ಅರಣ್ಯವಾಸದಲ್ಲಿರುವಾಗ ಸೈಂಧವ ಬಂದು ನನ್ನನ್ನು ಎಳೆದುಕೊಂಡು ಹೋದನು. ಇಂದು ಕೀಚಕನೆಂಬ ನಾಯಿಯ ಕಾಲಿನಿಂದ ನೊಂದೆ. ಈ 3 ಬಾರಿಯ ಅವಮಾನವೇ ನನಗೆ ಸಾಕು. ಈ 3 ಬಾರಿಯೇ ಬಂದ ಭಂಗವೇ ಸಾಕು. ಭಂಗ, ಅವಮಾನ, ಈ ಅವಮಾನವೇ ನನಗೆ ಸಾಕು ಎನ್ನುತ್ತಾ ಬಸವಳಿದಳು ಇಂದು ಮುಖಿ. ಬಸವಳಿ ಬಳಲ್ತಾಳಂತೆ. ಈ 3 ಅವಮಾನವನ್ನು, 3 ಬಾರಿಯ ಅವಮಾನ ಸಾಕು ನನಗೆ, ಇದು ಸಾಕು ಎಂದು ದ್ರೌಪದಿ ಅಲ್ಲಿಯೇ ದುಃಖದಿಂದ ಕುಸಿಯುತ್ತಾಳೆ. ಭೀಮನ ಎದುರಿಗೆ ಅವಳು ಕುಸಿದು ಕುಳಿತುಕೊಳ್ಳುತ್ತಾಳಂತೆ. ಅಲ್ಲಿಗೆ ಅವಳು ನಿಲ್ಲಿಸೋದಿಲ್ಲ. ಇನ್ನೂ ಅವನ ನಾನಾ ರೀತಿಯಿಂದ ಎಷ್ಟಾಗ್ತದೋ ಅಷ್ಟು ಭೀಮನನ್ನು, ಸಮತೆಯಲ್ಲಿ ಇರುವಂಥ, ಸಮಾಧಾನದಲ್ಲಿ ಇರುವಂಥ ಭೀಮನನ್ನು ಎಬ್ಬಿಸ್ತಾ ಇದ್ದಾಳೆ ಅವಳು. ಆ ಸಮಾಧಾನ ಚಿತ್ತವನ್ನು ಅವಳು ಬಿಡಿಸ್ತಾ ಇದ್ದಾಳೆ. ಮುಂದೆ ಅವಳು ಬಹಳಷ್ಟು ದುಃಖದಿಂದ ಈ ರೀತಿ ಹೇಳ್ತಾಳೆ. ಹೀಗೆ ಹೇಳ್ತಾಳೆ. ಯಾವುದು ಇದು? 13ನೆಯ ಪದ್ಯಭಾಗ. ಕಾಲಯಮ ಕೆರಳಿದೊಡೆ ಮುರಿವ ಗೆಚ್ಚಾಳುತನದವರು ಎನ್ನನೊಬ್ಬಳನು ಆಳಲಾರಿರಿ ಪಾಪಿಗಳಿರ. ಅಪಕೀರ್ತಿಗೆ ಅಳುಕಿರಲ್
ತೋಳ ಹೊರೆ ನಿಮಗೇಕೆ, ಭೂಮಿಪಾಲ ವಂಶದೊಳು ಉದಿಸಲೇತಕ್ಕೆ, ಕೂಳು ಗೇಡಿಂಗೆ ಒಡಲ ಹೊರುವಿರಿ ಎಂದಳು ಇಂದುಮುಖಿ. ಅವಳು ಈ ಪದ್ಯ ಭಾಗದಲ್ಲಿ ಹೇಳ್ತಾಳೆ, ಅವರ ಜನ್ಮವನ್ನು ಈಗ ಹೇಳ್ತಾ ಇದ್ದಾಳೆ. ಕಾಲ ಯಮನೇ, ಅಂದರೆ ಕಾಲ ಅಂದರೂ ಕೂಡ ಯಮ, ಕಾಲ ಭಯಂಕರನಾದಂತಹ ಯಮನೇ ಕೆರಳಿದೊಡೆ, ಯಮನೇ ಕೋಪಗೊಂಡು ನಿಂತರೂ ಕೂಡ ಮುರಿಯುವ ಹೆಚ್ಚಾಳುತನದವರು ನೀವು. ಅವನನ್ನೇ ಸೋಲಿಸುವಷ್ಟು, ಅವನನ್ನೇ ಮುರಿಯುವಷ್ಟು ಹೆಚ್ಚಾಳುತನ ಅಂದರೆ ಬಿಲ್ವಿದ್ಯಾ ಜಾಣ್ಮೆ, ಬಿಲ್ವಿದ್ಯಾ ಪಾರಂಗತರು. ಅವನನ್ನು ಮುರಿಯುವಷ್ಟು ಯುದ್ಧ ಪ್ರವೀಣರಾದ ನೀವು ಎನ್ನನ್ನು ಒಬ್ಬಳನ್ನು ಆಳಲಾರಿರಿ. ನೀವು ನನ್ನೊಬ್ಬಳನ್ನು ಆಳಲಾರದೆ ರಕ್ಷಿಸಲಾರಿರಿ. ನೀವು ಆಳಲಾರದೆ ಹೋದಿರಿ ಪಾಪಿಗಳಿರ. ಅಪಕೀರ್ತಿಗೆ ಅಳುಕಿರಲ್ ತೋಳ ಹೊರೆ ನಿಮಗೇಕೆ. ಅಪಕೀರ್ತಿಗೆ ಅಂದರೆ ಅವಮಾನಕ್ಕೆ, ಅಪಕೀರ್ತಿಗೂ ನೀವು ಹೆದರುವವರಲ್ಲ. ಬಲದಿಂದ ಕೂಡಿದಂಥ ತೋಳುಗಳು ನಿಮಗೇಕೆ. ಆ ತೋಳುಗಳು ವ್ಯರ್ಥ ನಿಮಗೆ ಹೇಳ್ತಾಳವಳು. ಆ ತೋಳುಗಳು ನಿಮಗೇಕೆ, ಅವು ನಿಮಗೆ ಹೊರೆ ಅಷ್ಟೇ. ತೋಳ ಹೊರೆ ನಿಮಗೇಕೆ ಹೇಳ್ತಾಳೆ, ಅದು ವ್ಯರ್ಥವಾದದ್ದು, ಅದೊಂದು ಹೊರೆ ಅಷ್ಟೇ, ಭಾರ ಅದು ನಿಮಗೆ. ಆ ಕೈಯಲ್ಲಿರುವಂತಹ ಶಕ್ತಿ ನಿಮಗೆ ಬೇಡ ಹೇಳ್ತಾಳೆ ಅವಳು. ಅಂತಹ ಅಪಕೀರ್ತಿಗೂ ಕೂಡ ನೀವು ಹೆದರುವವರಲ್ಲ ನೀವು. ಒಬ್ಬಳನ್ನು ನೀವು ಆಳಲಾರದೆ ಹೋದಿರಲ್ಲ ನೀವು. ಬಲದಿಂದ ಕೂಡಿದ ತೋಳುಗಳು ನಿಮಗೇಕೆ, ಅವು ನಿಮಗೆ ಹೊರೆಯಷ್ಟೇ. ಭೂಮಿಪಾಲ ವಂಶದೊಳು ಉದಿಸಲೇತಕ್ಕೆ. ಭೂಮಿಪಾಲ ಅಂದರೆ ರಾಜವಂಶದಲ್ಲಿ ನೀವೇಕೆ ಹುಟ್ಟಿದಿರಿ ಕೇಳ್ತಾಳೆ ಅವಳು. ಈ ರಾಜರ ವಂಶದಲ್ಲಿ ಉದಿಸಲೇತಕ್ಕೆ, ಉದಿಸು ಜನ್ಮಿಸು ಹುಟ್ಟು. ಈ ರಾಜವಂಶದಲ್ಲಿ ನೀವೇಕೆ ಹುಟ್ಟಿದಿರಿ. ಕೂಳುಗೇಡಿಂಗೆ ಒಡಲ ಹೊರುವಿರಿ. ಕೂಳುಗೇಡಿಂಗೆ ಅಂದರೆ ತಿನ್ನುವುದಕ್ಕೆ ಮಾತ್ರ ಹುಟ್ಟಿರುವವರು, ತಿನ್ನುವುದಕ್ಕೆ ಮಾತ್ರ ಹುಟ್ಟಿರುವ ನಿಷ್ಪ್ರಯೋಜಕರಂತೆ ಬದುಕಿರುವಿರಿ. ಕೂಳುಗೇಡಿಂಗೆ ಒಡಲಂದರೆ ಹೊಟ್ಟೆ, ಒಡಲ ಹೊರುವಿರಿ. ಸುಮ್ಮನೆ ತಿನ್ನಲಿಕ್ಕೆ ಮಾತ್ರ, ಹೊಟ್ಟೆ ಹೊರಿಸಲಿಕ್ಕೆ ಮಾತ್ರ, ಹೊಟ್ಟೆ ತುಂಬಿಸಲಿಕ್ಕೆ ಮಾತ್ರ ನೀವು ಬದುಕಿದ್ದೀರಿ. ಸುಮ್ಮನೆ ಹುಟ್ಟಿರುವಂತಹ, ತಿನ್ನುವುದಕ್ಕೆ ಮಾತ್ರ ಹುಟ್ಟಿರುವಂತಹ ನಿಷ್ಪ್ರಯೋಜಕರಂತೆ ನೀವು ಬದುಕಿರುವಿರಿ ಎಂದು ದ್ರೌಪದಿ ಭೀಮನನ್ನು ನಿಂದಿಸ್ತಾಳೆ. ಇನ್ನು ಮುಂದೆ ಈಗ ಇಲ್ಲಿ ಇಷ್ಟೆಲ್ಲ ಅವಳು ಅಳುತ್ತಾ ಇರುವ, ದುಃಖಿಸ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಭೀಮ ಎಚ್ಚರಗೊಳ್ತಾನೆ. ಅವನಿಗೆ ಗೊತ್ತಾಗ್ತದೆ, ಅವಳ ದುಃಖದ ನುಡಿಯನ್ನು ಅವನು ಆಲಿಸ್ತಾನೆ. ಅವನ ಕಣ್ಣುಗಳಲ್ಲಿ ಈಗ ಅವನು ಏನು ಮಾಡ್ತಾನೆ, ಅವನಿಗೆ ದುಃಖ ಆಗ್ತದೆ, ಅವನಲ್ಲಿ ದುಃಖ ಹುಡ್ತದೆ, ಈಗ ಕಣ್ಣಲ್ಲಿ ಕಂಬನಿ ಹುಡ್ತದೆ. ಅದನ್ನು ಇಲ್ಲಿ ಕವಿ ಹೇಳ್ತಾರೆ. ಏನು ಹೇಳ್ತಾರೆ ಅನ್ನೋದನ್ನು ನೋಡ್ಕೊಳ್ಳಿ. ಎನಲು ಕಂಬನಿ ದುಂಬಿದನು ಕಡು ನೆನೆದು ಅಂತಃಕರಣ, ರೋಷದ ಘನತೆ ಹೆಚ್ಚಿತು ಹಗೆಗಳನ್ನು ಹಿಂಡಿದನು ಮನದೊಳಗೆ, ತನು ಪುಳಕ ಉಬ್ಬರಿಸಿ ಮೆಲ್ಲನೆ ವನಿತೆಯನ್ನು ತೆಗೆದು ಅಪ್ಪಿದನು, ಕಂಬನಿ ಒಡೆದನು ಸೆರಗಿನಲ್ಲಿ ಕಲಿ ಭೀಮ ಮಾನಿನಿಯ. ಎನ್ನಲು ಅವಳು ಮಾತಾಡ್ತಾ ಇರುವಂತಹ ಆ ದುಃಖದ ನುಡಿಯನ್ನು ಕೇಳಿ ಅವನು ಏನು ಮಾಡ್ತಾನೆ, ದ್ರೌಪದಿಯ ಆ ಮೇರೆ ಮೀರಿದ ದುಃಖದ ನುಡಿಗಳನ್ನು ಕೇಳಿ ಭೀಮನ ಕಣ್ಣಿನಲ್ಲಿ ಕಂಬನಿ, ಕಂಬನಿ, ಕಣ್ಣೀರು ಬರ್ತದಂತೆ. ಭೀಮನ ಕಣ್ಣುಗಳಲ್ಲಿ ಕಂಬನಿ ತುಂಬಿ ಬರ್ತದೆ. ಕಡು ನೆನೆದು ಅಂತಃಕರಣ, ಅವನ ಅಂತಃಕರಣ ಇದೆಯಲ್ಲ, ಆ ಹೃದಯ ಇದೆಯಲ್ಲ, ಒಳಗಿನ ಅಂತಃಕರಣ ಏನಾಗ್ತದೆ, ಆ ಮನಸ್ಸು ಕರಗಿ ಹೋಗ್ತದೆ, ಆರ್ದ್ರ ಆಗಿಬಿಡ್ತದಂತೆ. ಹಾಗೆ ರೋಷದ ಘನತೆ ಹೆಚ್ಚಿತು. ಘನತೆ ಹೆಚ್ಚು, ಗುರುತ್ವ ಅಂತ ಹೇಳ್ತೇವೆ. ಆ ರೋಷದ ಘನತೆ ಹೆಚ್ಚುತ್ತದೆ, ಅವನಲ್ಲಿ ರೋಷ ಹೆಚ್ಚಿ ಹೋಗ್ತದಂತೆ. ಹಗೆಗಳನ್ನು ಹಿಂಡಿದನು ಮನದೊಳಗೆ, ಹಗೆಗಳನ್ನು ಮನದಲ್ಲಿಯೇ ಹಿಂಡಿ ಹೊಸಕಿ ಹಾಕ್ತಾನೆ. ಮುಂದೆ ಕಾರ್ಯರೂಪಕ್ಕೆ ಅವನು ಅದನ್ನು ತರ್ತಾನೆ. ಈಗ ಮನಸ್ಸಿನಲ್ಲಿ ಹಿಂಡಿ ಹಾಕ್ತಾನೆ, ಮನದೊಳಗೆ, ಮನಸ್ಸಿನ ಒಳಗೆ ಹಿಂಡಿ ಹೊಸಕಿ ಹಾಕಿದನು.
ಹಾಗೆ ಹೊಸಕಿ ಹಾಕಿದ ನಂತರ ಆತನ ತನು ಪುಳಕ ಉಬ್ಬರಿಸಿ ಆತನ ಅವರನ್ನು ಹೊಸಕಿ ಹಾಕಿದೆ, ಆ ಶತ್ರುಗಳನ್ನು ನಾಶಗೊಳಿಸಿದೆ ಅನ್ನುವಂಥದ್ದು ನೆನಪಾಗಿ ಆ ಮೈಯ ರೋಮಾಂಚನ ಹೆಚ್ಚಾಗ್ತದಂತೆ. ಹಾಗೆ ಮೆಲ್ಲನೆ ವನಿತೆಯನ್ನು ತೆಗೆದು ಅಪ್ಪಿದನು. ಆ ರೋಮಾಂಚನ ಹೆಚ್ಚಾಗಲು ಮೆಲ್ಲನೆ ದ್ರೌಪದಿಯನ್ನು ಬರಸೆಳೆದು ಬಿಗಿದು ಅಪ್ಪಿದನು. ಅಂದರೆ ಸಮಾಧಾನಪಡಿಸು. ಅಷ್ಟು ಆ ಕೀಚಕನ ಕಾಲಲ್ಲಿ ಒದೆತವನ್ನು ತಿಂದಿರುವಂತಹ ಆ ದ್ರೌಪದಿಯನ್ನು ಅವನು ಸಮಾಧಾನ ಪಡಿಸ್ತಾ ಇದ್ದಾನೆ. ಅಂದರೆ ನಾನಿದ್ದೇನೆ ಅನ್ನುವ ರೀತಿಯಲ್ಲಿ ಆಕೆಯನ್ನು ಬರಸೆಳೆದು ಬಿಗಿದು ಅಪ್ಪಿಕೊಳ್ತಾನಂತೆ. ಕಂಬನಿಯನ್ನು ಒಡೆದನು ಸೆರಗಿನಲ್ಲಿ. ಅಂದರೆ ಆಕೆಯ ಆ ಕಣ್ಣೀರನ್ನು, ಅವಳ ಕಣ್ಣೀರನ್ನು ತನ್ನ ಸೆರಗಿನಲ್ಲಿ, ತನ್ನ ಉತ್ತರಿಯ ಇದೆಯಲ್ಲ, ಆ ಶಾಲಿ ಇದೆಯಲ್ಲ, ಆ ಉತ್ತರಿಯ ಅದರಿಂದ, ಆ ಸೆರಗಿನಿಂದ ಅವನು ಒರೆಸ್ತಾನಂತೆ. ಅವಳಲ್ಲಿ ಕಣ್ಣಿನಲ್ಲಿ ಬರ್ತಾ ಇರುವಂತಹ ಕಣ್ಣೀರನ್ನು ಆತ ಒರೆಸ್ತಾ ಇದ್ದಾನೆ. ಕಂಬನಿಯನ್ನು ಒಡೆದನು ಸೆರಗಿನಲ್ಲಿ ಕಲಿ ಭೀಮ ಮಾನಿನಿಯ. ಇನ್ನು 15ನೆಯ ಪದ್ಯಭಾಗವನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಇನ್ನೇನು ಮಾಡ್ತಾನೆ ಅಂತ ನೋಡುವ. ಅವಳನ್ನು ಈಗ ಸಮಾಧಾನ ಪಡಿಸ್ತಾ ಇದ್ದಾನೆ ಅವನು. ಕುರುಳನೇ ವರಿಸಿದನು, ಗಲ್ಲವನು ಒರೆಸಿ ಮುಂಡಾಡಿದನು, ಮಂಚದ ಹೊರೆಯ ಗಿಂಡಿಯ ನೀರಿನಲ್ಲಿ ತೊಳೆದನು ಮುಖಾಂಬುಜವ, ಅರಸಿ ಬಿಡು ಬಿಡು ಖಾತಿಯನು ವಿಸ್ತರಿಸಲೇಕೆ, ಎಂಬಣ್ಣನ ಆಜ್ಞೆಯ ಗೆರೆಯ ದಾಂಟಿದೆನು ಹೋಗು ಎಂದನಾ ಭೀಮ. ಹೀಗೆ ಅವಳನ್ನು ಬರಸೆಳೆದು ಅಪ್ಪಿಕೊಂಡಂತಹ ಆ ಭೀಮನು ದ್ರೌಪದಿಯ ಮುಂಗುರಳನ್ನು ನೇವರಿಸ್ತಾನೆ. ಕುರುಳು ಅಂದರೆ ಕೂದಲು. ಆ ಹಣೆಯ ಮೇಲೆ ಇರುವಂತಹ ಅವಳ ಆ ಕೂದಲನ್ನು, ಮುಂಗುರುಳನ್ನು ನೇವರಿಸುತ್ತಾನೆ. ಗಲ್ಲವನ್ನು ಒರೆಸಿ ಮುಂಡಾಡಿದನು. ಕಣ್ಣೀರಿನಿಂದ ತುಂಬಿ ಹೋದಂತಹ ಗಲ್ಲವನ್ನು ಒರೆಸಿ ಮುಂಡಾಡಿದನು. ಆ ತಲೆಯನ್ನು ಸವರಿ ಮುದ್ದಿಸಿ ಸಮಾಧಾನಿಸುತ್ತಾನಂತೆ. ಹಾಗೆಯೇ ಮಂಚದ ಹೊರೆ ಅಂದರೆ ಸಮೀಪ, ಬಳಿಯಲ್ಲಿ, ಮಂಚದ ಹತ್ತಿರ ಇರುವಂತಹ ಗಿಂಡಿ ಅಂದರೆ ಚಿಕ್ಕ ತಂಬಿಗೆಗೆ ಹೇಳುತ್ತಾರೆ. ಆ ಗಿಂಡಿಯ ಒಳಗಿದ್ದಂತಹ ನೀರನ್ನು ತೆಗೆದು ನೀರಿನಿಂದ ಅವಳ ಮುಖ ಕಮಲವನ್ನು, ಅಂಬುಜ ಅಂದರೆ ತಾವರೆಯ ಹಾಗೆ ಇರುವಂತಹ ಅವಳ ಮುಖವನ್ನು ತೊಳೆದು ಹೇಳ್ತಾನಂತೆ ಅವನು. ಅರಸಿ ಬಿಡು ಬಿಡು ಖಾತಿಯನು. ಖಾತಿ ಅಂದರೆ ಸಿಟ್ಟನ್ನು ಬಿಡು. ನಮ್ಮೆಲೆಲ್ಲ ನಿನಗೆ ಸಿಟ್ಟು ಬಂತಲ್ಲ, ಕೋಪವನ್ನು ಬಿಟ್ಟು ಬಿಡು ದ್ರೌಪದಿ. ಇನ್ನು ಮುಂದೆ ನೀನು ಕೋಪ ಮಾಡಬೇಡ. ಅರಸಿ ಕೋಪವನ್ನು ಬಿಟ್ಟು ಬಿಡು. ಹೆಚ್ಚಿನ ಮಾತುಗಳೇಕೆ? ಹೆಚ್ಚು ನಾನೇನು ಮಾತಾಡುವುದಿಲ್ಲ. ಇನ್ನು ಏನಿದ್ರು ಕೃತಿಯ ಮೂಲಕ, ಕಾರ್ಯದ ಮೂಲಕ ತೋರಿಸಿಕೊಡ್ತೇನೆ ನಿನಗೆ. ನಾನು ಒಂದು ಸಲ ಹೇಳಿ ಆಗಿದೆ. ಅರಸಿ ಬಿಡು, ಹೆಚ್ಚಿನ ಮಾತುಗಳೇಕೆ? ಅವನು ಹೇಳ್ತಾನೆ, ಇನ್ನು ವಿಸ್ತರಿಸಲೇಕೆ ಹೆಚ್ಚಿನ ಮಾತು ಬೇಡ. ಎಮ್ಮಣ್ಣನ ಆಜ್ಞೆಯ ಗೆರೆಯ ದಾಂಟಿದೆನು. 2 ಸಲ ಹೇಳ್ತಾನೆ ಅವನಿಲ್ಲಿ. ದಾಂಟಿದೆ, ಹೋಗು. ನನ್ನ ಅಣ್ಣ ಆಜ್ಞೆ ಮಾಡಿದಂತಹ ಗೆರೆ, ಅವನು ಗೆರೆ ಹಾಕಿದ್ದಾನಲ್ಲ ನಮಗೆಲ್ಲ, ಆ ಗೆರೆಯನ್ನು ದಾಟಿದೆ. 2 ಸಲ ಹೇಳ್ತಾನೆ, ದಾಂಟಿದ್ದೇನೆ. ಇನ್ನು ಹೊರಡು, ಇನ್ನು ಹೋಗು, ಸಮಾಧಾನದಿಂದ ಹೋಗು ಎಂದು ಆ ಭೀಮನವಳಿಗೆ ಭರವಸೆಯನ್ನು ನೀಡ್ತಾನೆ. ವಿದ್ಯಾರ್ಥಿಗಳೇ, ಈಗ ಕೊನೆಯ ಭಾಗದಲ್ಲಿ ಇದ್ದೇವೆ. ಇಲ್ಲಿ ಏನಾಗ್ತದೆ ಅಂತ ನೋಡಿ. ಅವಳು ಹೋದ ನಂತರ ಅದೇ ಭರವಸೆಯನ್ನು ನೀಡ್ತಾನೆ. ಈಗ ಹೇಳ್ತಾನೆ ಅವನು, ಬಸುರ ಬಗೆವೆನು ಕೀಚಕನ ನಸು ಮಿಸುಕಿದೊಡೆ, ವೈರಾಟ ವಂಶದ ಹೆಸರ ತೊಡೆವೆನು, ನಮ್ಮನು ಅರಿದೊಡೆ ಕೌರವ ವ್ರಜವ ಕುಸುರು ದರಿವೆನು, ಭೀಮ ಕಷ್ಟವನು ಎಸಗಿದನು ಹಾ ಎಂದರಾದೊಡೆ, ಮುಸುಡನು ಅಮರಾದ್ರಿಯಲ್ಲಿ ತೇವೆನು ದೇವ ಸಂತತಿಯ. ಇಲ್ಲಿ ಕೀಚಕ ಏನು ಮಾಡ್ತೇನೆ ಹೇಳ್ತಾನೆ, ಯಾರನ್ನ ಏನೆಲ್ಲ ಯಾವ ಸ್ಥಿತಿಗೆ ತರ್ತೇನೆ ಅಂತ ಹೇಳ್ತಾನೆ. ಯಾವುದು? ಬಸುರ ಬಗೆವೆನು. ಅವನು
ಕುಂತಿಯ ಚಿನ್ನ ಹೀಗೆ ಮಾಡಿದ್ದಾನೆ, ಧರ್ಮರಾಯನ ತಮ್ಮ ಭೀಮ ಹೀಗೆ ಮಾಡಿದ್ದಾನೆ ಅಂತ ಏನೇನೋ ಹೇಳ್ತಾ ಇರುವಂತಹ ಈ ಜನರು ಯಾವುದೋ ಮೊದಲಿಗೆ ಏನು ಮಾಡ್ತೇನೆ, ಬಸುರ ಬಗೆವೇನು ಮೊದಲ ಕೆಲಸ ಇದು. ದ್ರೌಪದಿ ಕೇಳು, ಮೊದಲ ಕೆಲಸ ಯಾವುದು? ಕೀಚಕನ ಹೊಟ್ಟೆಯನ್ನು ಬಗೆಯುತ್ತೇನೆ. ಬಸುರ ಅಂದರೆ ಹೊಟ್ಟೆ, ಬಗೆ ಸೀಳುತ್ತೇನೆ. ಕೀಚಕನ ಹೊಟ್ಟೆಯನ್ನು ಸೀಳಿಬಿಡುತ್ತೇನೆ, ಕೀಚಕನನ್ನು ನಾಶ ಮಾಡ್ತೇನೆ, ಕೀಚಕನನ್ನು ಕೊಲ್ಲುತ್ತೇನೆ. ಇನ್ನೇನಾಗ್ತದೆ? ನಸು ಮಿಸುಕಿದೊಡೆ ವೈರಾಟ ವಂಶದ ಹೆಸರ ತೊಡೆವೇನು. ಯಾರಾದರೂ ಸ್ವಲ್ಪ ಎದುರಾಡಿದರೂ ಕೂಡ ವಿರಾಟನ ವಂಶದ ಹೆಸರೇ ಇಲ್ಲದಂತೆ ಮಾಡುತ್ತೇನೆ. ನಮಗೆ ಇಲ್ಲಿ ಆಶ್ರಯವನ್ನು ನೀಡಿದ್ದಾರೆ, ಹೌದು, ಆದರೆ ನಾನು ಹೀಗೆ ಮಾಡಿದ್ದೇನೆ. ವಿರಾಟನ ಹೆಂಡತಿಯಾದಂತಹ ಸುಧೇಷ್ಣೆಯ ತಮ್ಮನಾದಂತಹ ಕೀಚಕನನ್ನು ಅವ ಕೊಂದ, ಅವನಿಗೇನು ರೈಟ್ಸ್ ಉಂಟು, ಅವನಿಗೇನು ಹಕ್ಕಿದೆ ಅಂತ ಯಾರಾದರೂ ಕೂಡ ಸ್ವಲ್ಪ ಎದುರಾಡಿದರೂ ವಿರಾಟನ ವಂಶದ ಹೆಸರೇ ಇಲ್ಲದಂತೆ ಮಾಡುತ್ತೇನೆ. ನಮ್ಮನು ಅರಿದೊಡೆ ಕೌರವ ವ್ರಜವ ಕುಸುರಿದರಿವೆನು. ಈಗ ಅಜ್ಞಾತವಾಸದಲ್ಲಿ ಇರುವಂತಹ ನಮ್ಮನ್ನು ಗುರುತಿಸಿದರೆ ಕೌರವ ವ್ರಜ ಅಂದರೆ ಸಮೂಹ, ಕೌರವ ಸಮೂಹವನ್ನೇ ಕುಸುರಿಯ ಹಾಗೆ ಅಂದರೆ ಕತ್ತರಿಸಿ ಕೊಚ್ಚಿ ಹಾಕುತ್ತೇನೆ. ಕುಸುರಿದರಿವೆನು, ಸಣ್ಣದಾಗಿ ಅವರೆಲ್ಲರನ್ನು ಕೂಡ ಇದು ಮಾಡಿ ಹಾಕ್ತೇನೆ, ಕೊಚ್ಚಿ ಹಾಕ್ತೇನೆ. ಹಾಗೆಯೇ ಇನ್ನು ಉಳಿದವರು ಯಾರು? ಭೀಮನು ಕ್ರೂರ ಕಾರ್ಯವನ್ನು ಎಸಗಿದೆನೆಂದು ದೇವತೆಗಳು ಹೇಳಿದರೆ ಅವರನ್ನು, ದೇವಸಂತತಿಯನ್ನು, ದೇವತೆಗಳ ಸಮೂಹವನ್ನೇ ಅಮರಾದ್ರಿಯಲ್ಲಿ, ಮೇರು ಪರ್ವತದಲ್ಲಿ ಅವರ ಮುಸುಡಿಗಳನ್ನು, ಮುಸುಡಿ ಅಂದರೆ ಮುಖ, ಆ ಮುಖವನ್ನು ತಿಕ್ಕಿ ಅರೆದು ಹಾಕುತ್ತೇನೆ. ದೇವತೆಗಳು ಭೀಮನು ಕ್ರೂರವಾದ ಕಾರ್ಯವೆಸಗಿದನೆಂದು ದೇವತೆಗಳು ಹೇಳಿದರೆ ಮೇರು ಪರ್ವತದಲ್ಲಿ ಅವರ ಮುಸುಡಿಗಳನ್ನು ತಿಕ್ಕಿ ಅರೆಯುತ್ತೇನೆ ಎಂದು ಈ ರೀತಿಯಾಗಿ ಭೀಮನು ದ್ರೌಪದಿಯನ್ನು ಸಂತೈಸುತ್ತಾನೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಅನ್ನುವಂತಹ ಕಾವ್ಯ ಭಾಗ ಕುಮಾರವ್ಯಾಸ ಬರೆದಂತಹ ಈ ಕಾವ್ಯ ಮುಗಿಯುತ್ತದೆ. ವಿದ್ಯಾರ್ಥಿಗಳೇ, ಎಲ್ಲವೂ ಕೂಡ ಇದರಲ್ಲಿ ಸಂದರ್ಭ, ಒಂದು ವಾಕ್ಯದ ಪ್ರಶ್ನೆಗಳು ಮತ್ತು 2 ಅಂಕಗಳ ಪ್ರಶ್ನೆಗಳು ಮತ್ತು ಸಂದರ್ಭ ಮತ್ತು 5-6 ವಾಕ್ಯಗಳಲ್ಲಿ ಉತ್ತರಿಸಿ, ಎಲ್ಲದಕ್ಕೂ ಕೂಡ ಇದರಲ್ಲೇ ಉತ್ತರ ಇದೆ. ಹಾಗೆ ಅನೇಕ ನೋಟ್ಸ್ಗಳನ್ನು ಕೂಡ, ಸಂದರ್ಭಗಳನ್ನು ಯಾವುದೆಲ್ಲ ಬರ್ತದೆ ನಿಮ್ಮ ಮುಂದಿನ ಪರೀಕ್ಷೆಗೆ, ಯಾವುದೆಲ್ಲ ಬರ್ತದೆ, ಯಾವುದೆಲ್ಲ ಮುಖ್ಯವಾಗಿ ಈ ಪದ್ಯ ಭಾಗದಿಂದ ಬರ್ತದೆ ಅನ್ನುವಂಥದ್ದನ್ನು ಈಗಾಗಲೇ ನಾನು ಹಲವಾರು ವಿಡಿಯೋಗಳನ್ನು ಹಾಕಿದ್ದೇನೆ. ಅಲ್ಲಿಯೂ ಕೂಡ ಭೇಟಿ ನೀಡಿ. ನಿಮಗೆ ಉಪಯುಕ್ತ ಅನಿಸಿದರೆ ಒಂದು ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ಬಿಡಿ. ಹಾಗೆ ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ವಿದ್ಯಾರ್ಥಿಗಳೇ. ಮತ್ತೆ ಅಲ್ಲಿಯವರೆಗೆ ನಿಮಗೆ ನಮಸ್ಕಾರ.